ನಮಸ್ಕಾರ ಗೆಳೆಯರೇ, ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರೀತಿ ಎನ್ನುವುದು ಎಷ್ಟು ಸುಂದರವೋ, ನಂಬಿಕೆ ಎನ್ನುವುದು ಅಷ್ಟೇ ನಾಜೂಕಾದದ್ದು. ಸಂಬಂಧಗಳ ಬುನಾದಿ ಇರುವುದೇ ನಂಬಿಕೆಯ ಮೇಲೆ. ಆದರೆ ಆ ನಂಬಿಕೆಯೇ ಸುಳ್ಳಾದಾಗ, ನಮಗೆ ಅತಿ ಆಪ್ತರು ಎಂದುಕೊಂಡವರೇ ದ್ರೋಹ ಮಾಡಿದಾಗ ಆ ನೋವನ್ನು ತಡೆದುಕೊಳ್ಳುವುದು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಂದು ನಾವು ನೋಡುತ್ತಿರುವ ಕತೆ ಪವನ್ ಮತ್ತು ಕೀರ್ತಿಯದ್ದು. ಮದುವೆಯಾಗಿ ಹೊಸ ಬದುಕಿನ ಕನಸು ಕಾಣುತ್ತಿದ್ದ ಪವನ್ಗೆ ಮುಂಜಾನೆಯೇ ಎದುರಾದ ಆ ಕಹಿ ಸತ್ಯ ಅವನ ಜೀವನವನ್ನೇ ಬದಲಿಸಿತು. ಆತ ಎದುರಿಸಿದ ಆ ಘೋರ ಅವಮಾನವೇನು? ಆಕೆಯೇ ಯಾಕೆ ಹೀಗೆ ಮಾಡಿದಳು? ಬನ್ನಿ ಈ ಕಥೆಯನ್ನು ಆಳವಾಗಿ ತಿಳಿಯೋಣ. ಮದುವೆಯ ಸಂಭ್ರಮ ಮುಗಿದು ಕೇವಲ ಕೆಲವು ಗಂಟೆಗಳಷ್ಟೇ ಆಗಿತ್ತು. ಇಡೀ ಮನೆಯಲ್ಲಿ ಇನ್ನು ಮದುವೆಯ ಹೂವುಗಳ ಸುಗಂಧ ಹರಡಿತ್ತು. ಪವನ್ ಬಹಳ ಆಳವಾದ ನಿದ್ರೆಯಲ್ಲಿದ್ದ. ಹಿಂದಿನ ದಿನದ ಆಯಾಸ, ಹೊಸ ಜೀವನದ ಖುಷಿ ಎಲ್ಲವೂ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಪಕ್ಕದಲ್ಲಿ ತನ್ನ ಪ್ರೀತಿಯ ಹೆಂಡತಿ ಕೀರ್ತಿ ಇದ್ದಾಳೆ ಎನ್ನುವ ನೆಮ್ಮದಿಯಲ್ಲಿ ಅವನು ಕಿರುನಗುತ್ತಾ ಮಲಗಿದ್ದ. ಆದರೆ ಕಿಟಕಿಯಿಂದ ಬಂದ ಸೂರ್ಯನ ಕಿರಣಗಳು ಮಾತ್ರವಲ್ಲ, ಅವನ ಫೋನಿನ ನಿರಂತರ ರಿಂಗ್ ಟೋನ್ ಅವನ ನಿದ್ದೆಯನ್ನು ಕೆಡಿಸಿತು. ಪವನ್ ಮೆಲ್ಲನೆ ಕಣ್ಣು ಬಿಟ್ಟ. ಫೋನ್ ನೋಡಿದಾಗ ಅವನ ಬಾಲ್ಯದ ಗೆಳೆಯ ಶ್ರೀನು ಕರೆ ಮಾಡುತ್ತಿದ್ದ. ಇವನಿಗೆ ಬೇರೆ ಕೆಲಸವಿಲ್ಲವೇ? ಈ ಹೊತ್ತಿನಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾನೆ ಎಂದು ಗೊಣಗುತ್ತಾ ಫೋನ್ ಎತ್ತಿದ. ಪವನ್: ಹೆಲೋ ಶ್ರೀನು, ಏನು ಬೆಳಂಬೆಳಗ್ಗೆ? ಮದುವೆಯಾಗಿ ಮೊದಲ ದಿನವೇ ನಿನ್ನ ಕಾಟ ಶುರುವಾಯ್ತಾ? ಶ್ರೀನು ಧ್ವನಿಯಲ್ಲಿ ಗಾಬರಿ ಮತ್ತು ನಡುಕವಿತ್ತು. ಪವನ್: ತಮಾಷೆ ಮಾಡುವ ಸಮಯ ಇದಲ್ಲ. ನೀನು ಎಲ್ಲಿದ್ದೀಯಾ? ಕೀರ್ತಿ ಅತ್ತಿಗೆ ಎಲ್ಲಿದ್ದಾರೆ? ಪವನ್: ಏನೋ ಆಯ್ತು ನಿನಗೆ? ನಾವು ಇಲ್ಲೇ ರೂಮಿನಲ್ಲಿದ್ದೇವೆ, ಯಾಕೆ ಅಷ್ಟೊಂದು ಗಾಬರಿ ಆಗಿದ್ದೀಯಾ? ಶ್ರೀನು: ಪವನ್, ಸುಳ್ಳು ಹೇಳಬೇಡ. ಒಮ್ಮೆ ನಿನ್ನ ಪಕ್ಕದಲ್ಲಿ ನೋಡು, ಅತ್ತಿಗೆ ಅಲ್ಲಿದ್ದಾರಾ? ನಾನು ಈಗ ಹೋಟೆಲ್ ಗ್ರ್ಯಾಂಡ್ ವ್ಯೂ ಹೊರಗಡೆ ನಿಂತಿದ್ದೇನೆ. ನಾನು ಇಲ್ಲಿ ನೋಡಿದ ದೃಶ್ಯ ನನಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ಪವನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅವನ ತಕ್ಷಣ ತನ್ನ ಬಲಬದಿಗೆ ಕೈ ಹಾಕಿದ. ಹಾಸಿಗೆ ಖಾಲಿ ಇತ್ತು. ಕೇವಲ ದಿಂಬು ಮಾತ್ರ ಇತ್ತು. ಹಾಸಿಗೆಯ ಆ ಭಾಗ ತಣ್ಣಗಿತ್ತು. ಅಂದರೆ ಅಲ್ಲಿಂದ ಯಾರೋ ಹೋಗಿ ಕನಿಷ್ಠ 2 ಗಂಟೆಗಳಾದರೂ ಆಗಿರಬೇಕು. ಪವನ್ನ ನಿದ್ದೆ ಒಂದೇ ಕ್ಷಣದಲ್ಲಿ ಮಾಯವಾಯಿತು. ಪವನ್ ಧ್ವನಿ ಏರಿಸುತ್ತಾ: ಶ್ರೀನು, ಏನು ಹೇಳ್ತಿದ್ದೀಯಾ? ಕೀರ್ತಿ ಮನೆಯಲ್ಲೇ ಇರಬೇಕು. ಅಮ್ಮನ ಹತ್ತಿರ ಅಡುಗೆ ಮನೆಗೆ ಹೋಗಿರಬಹುದು. ಶ್ರೀನು: ಇಲ್ಲ ಪವನ್, ಕೀರ್ತಿ ಅತ್ತಿಗೆ ಕೆಂಪು ಬಣ್ಣದ ಮದುವೆಯ ಸೀರೆಯಲ್ಲೇ ಇದ್ದಾರೆ. ಅವರ ಜೊತೆ ಒಬ್ಬ ಹುಡುಗ ಕೂಡ ಇದ್ದಾನೆ. ಅವರಿಬ್ಬರು ಕೈ ಹಿಡಿದು ಈಗ ತಾನೇ ಹೋಟೆಲ್ ರೂಮಿನ ಒಳಗೆ ಹೋದರು. ನಾನು ಅವರ ಮುಖವನ್ನು ಸ್ಪಷ್ಟವಾಗಿ ನೋಡಿದ್ದೇನೆ. ಪವನ್, ದಯವಿಟ್ಟು ಬೇಗ ಇಲ್ಲಿಗೆ ಬಾ. ಫೋನ್ ಕಟ್ ಆಯಿತು. ಪವನ್ನ ಕೈಯಲ್ಲಿದ್ದ ಫೋನ್ ಕೆಳಗೆ ಬೀಳುವಂತಾಯಿತು. ಅವನಿಗೆ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ಮದುವೆಯಾದ 24 ಗಂಟೆಯೊಳಗೆ ತನ್ನ ಹೆಂಡತಿ ಬೇರೊಬ್ಬನ ಜೊತೆ ಹೋಟೆಲ್ನಲ್ಲಿ ಇರುವುದು ಅಂದರೆ ಏನು? ಪವನ್ ಬಾತ್ರೂಮ್ ಬಾಗಿಲು ತಟ್ಟಿದ. ಯಾರೂ ಇರಲಿಲ್ಲ. ಮನೆಯ ಕೆಳಗೆ ಓಡಿ ಬಂದ. ಅಲ್ಲಿ ಅಮ್ಮ ಅತಿಥಿಗಳಿಗೆ ಟೀ ಕೊಡುತ್ತಿದ್ದರು. ಅಮ್ಮನನ್ನು ಕೇಳಿದಾಗ ಕೀರ್ತಿ ಎದ್ದಿರಲಿಲ್ಲ ಅಂದುಕೊಂಡೆ ಮಗನೇ ಎಂಬ ಉತ್ತರ ಸಿಕ್ಕಿತು. ಪವನ್ ಕಾರ್ ಕೀ ಹಿಡಿದು ಹೊರಗೆ ಓಡಿದ. ಅವನ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು. ಕೀರ್ತಿ ಇಷ್ಟು ದೊಡ್ಡ ವಂಚಕಿ ಇರಲು ಸಾಧ್ಯವೇ? ಅವಳು ನನ್ನನ್ನು ಇಷ್ಟಪಟ್ಟೆ ತಾನೇ ಮದುವೆಯಾಗಿದ್ದು. ಶ್ರೀನು ನೋಡಿದ್ದು ಸುಳ್ಳಿರಲಿ ಭಗವಂತ ಎಂದು ಪ್ರಾರ್ಥಿಸುತ್ತಾ ಕಾರ್ ಚಲಾಯಿಸಿದ. ಆದರೆ ಹೋಟೆಲ್ ಸಮೀಪಿಸಿದಾಗ ಪವನ್ ಕಂಡ ದೃಶ್ಯ ಅವನ ಬದುಕಿನ ಅತ್ಯಂತ ಕರಾಳ ದೃಶ್ಯವಾಗಿತ್ತು. ಶ್ರೀನು ಅಲ್ಲೇ ನಿಂತು ಕೈ ತೋರಿಸುತ್ತಿದ್ದ. ರೂಮ್ ನಂಬರ್ 302, 302 ಕಡೆಗೆ. ಗೆಳೆಯರೇ, ಪವನ್ ಆ ರೂಮ್ ಒಳಗೆ ಹೋದಾಗ ಏನು ಕಂಡಿರಬಹುದು? ಕೀರ್ತಿ ತನ್ನ ತಪ್ಪನ್ನು ಒಪ್ಪಿಕೊಳ್ತಾಳಾ ಅಥವಾ ಮತ್ತೊಂದು ಸುಳ್ಳಿನ ಕತೆ ಹೇಳುತ್ತಾಳಾ? ಈ ಕೌತೂಹಲದ ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ಹೋಟೆಲ್ ಗ್ರ್ಯಾಂಡ್ ವ್ಯೂ. ಆ ಹೆಸರೇ ಈಗ ಪವನ್ ಪಾಲಿಗೆ ನರಕದ ದ್ವಾರದಂತೆ ಕಾಣುತ್ತಿತ್ತು. ಕಾರ್ ನಿಲ್ಲಿಸಿದ ಪವನ್ ಕೈ ಕಾಲುಗಳು ನಡುಗುತ್ತಿದ್ದವು. ಅವನ ಕಣ್ಣುಗಳಲ್ಲಿ ನೀರಿತ್ತೋ ಅಥವಾ ಕೆಂಡದಂತಹ ಕೋಪವಿತ್ತೋ ತಿಳಿಯದ ಸ್ಥಿತಿ. ಗೆಳೆಯ ಶ್ರೀನು ಓಡಿ ಬಂದು ಪವನ್ ಕೈ ಹಿಡಿದುಕೊಂಡ. ಪವನ್: ಶಾಂತವಾಗಿರು, ಕೋಪ ಮಾಡಿಕೊಳ್ಳಬೇಡ, ಮೊದಲು ವಿಚಾರಿಸೋಣ ಎಂದ. ಶ್ರೀನುವಿನ ಮಾತು ಪವನ್ ಕಿವಿಗೆ ಬೀಳುತ್ತಿರಲಿಲ್ಲ. ಅವನ ಮೆದುಳಿನಲ್ಲಿ ಶ್ರೀನು ಹೇಳಿದ ಆ ಒಂದೇ ಒಂದು ಮಾತು ಸತತವಾಗಿ ಪ್ರತಿಧ್ವನಿಸುತ್ತಿತ್ತು: ಅತ್ತಿಗೆ ಬೇರೊಬ್ಬನ ಜೊತೆ ರೂಮಿಗೆ ಹೋಗಿದ್ದಾರೆ ಎಂದು. ಪವನ್ ನೇರವಾಗಿ ರಿಸೆಪ್ಷನ್ ಕಡೆಗೆ ಹೆಜ್ಜೆ ಹಾಕಿದ. ಅಲ್ಲಿದ್ದ ಸಿಬ್ಬಂದಿ ಪವನ್ನ ಆವೇಶ ನೋಡಿ ಗಾಬರಿಯಾದರು. ಪವನ್ ಧ್ವನಿ ಏರಿಸುತ್ತಾ: ರೂಮ್ ನಂಬರ್ 302, ಅಲ್ಲಿಗೆ ಹೋಗಿರುವವರು ಯಾರು? ವಿವರ ಕೊಡಿ.
ರಿಸೆಪ್ಷನಿಸ್ಟ್ ತಡಬಡಿಸುತ್ತಾ, ಸರ್, ಅದು ಮಿಸ್ಟರ್ ರೋಹನ್ ಮತ್ತು ಅವರ ವೈಫ್ ಕೀರ್ತಿ ಅಂತ ಚೆಕ್ ಇನ್ ಆಗಿದ್ದಾರೆ. ವೈಫ್ ಕೀರ್ತಿ? ಈ ಎರಡೂ ಪದಗಳು ಪವನ್ ಎದೆಯನ್ನು ಸೀಳಿದವು. ನಿನ್ನೆಯಷ್ಟೇ ತಾನು ಮದುವೆಯಾಗಿ ತನ್ನ ಹೆಂಡತಿ ಎಂದು ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಇಂದು ಇಲ್ಲಿ ಮತ್ತೊಬ್ಬನ ಹೆಸರಿನ ಪಕ್ಕದಲ್ಲಿ ಹೆಂಡತಿಯಾಗಿ ನಿಂತಿದ್ದಾಳೆ. ಪವನ್ ಲಿಫ್ಟ್ಗಾಗಿ ಕಾಯುವ ತಾಳ್ಮೆ ಕಳೆದುಕೊಂಡು ಮೆಟ್ಟಿಲುಗಳನ್ನು ಹತ್ತಿ ಓಡಿದ. 3ನೇ ಮಹಡಿ, ರೂಮ್ ನಂಬರ್ 302ರ ಬಾಗಿಲ ಮುಂದೆ ನಿಂತಾಗ ಪವನ್ಗೆ ಉಸಿರು ಕಟ್ಟಿದಂತಾಯಿತು. ಒಳಗಡೆಯಿಂದ ನಗುವಿನ ಶಬ್ದ ಕೇಳಿಸುತ್ತಿತ್ತು. ರೋಹನ್, ನಿನ್ನನ್ನು ಬಿಟ್ಟು ಇರಲು ನನಗೆ ಸಾಧ್ಯವಿಲ್ಲ ಎನ್ನುವ ಕೀರ್ತಿಯ ಧ್ವನಿ ಪವನ್ನ ಕಿವಿಗೆ ಬಿದ್ದಾಗ ಅವನ ಪ್ರಪಂಚವೇ ಕುಸಿದು ಬಿದ್ದಂತಾಯಿತು. ಅವನು ತನ್ನ ಇಡೀ ಶಕ್ತಿಯನ್ನು ಹಾಕಿ ಬಾಗಿಲನ್ನು ಬಲವಾಗಿ ಬಡಿದ. ಒಂದು ಕ್ಷಣ ಒಳಗಡೆ ನಿಶ್ಶಬ್ದ ಆವರಿಸಿತು. ಸ್ವಲ್ಪ ಸಮಯದ ನಂತರ ಬಾಗಿಲು ಮೆಲ್ಲನೆ ತೆರೆದುಕೊಂಡಿತು. ಎದುರಿಗೆ ಕೀರ್ತಿ ನಿಂತಿದ್ದಳು. ಹೌದು, ಅವಳೇ, ಪವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಕೀರ್ತಿ. ಅವಳ ಹಣೆಯಲ್ಲಿ ಇನ್ನೂ ಮದುವೆಯ ಸಿಂಧೂರವಿತ್ತು. ಕೊರಳಲ್ಲಿ ಪವನ್ ಕಟ್ಟಿದ್ದ ಮಂಗಳಸೂತ್ರವಿತ್ತು. ಆದರೆ ಅವಳ ಮುಖದಲ್ಲಿ ಶ್ರದ್ಧೆಯ ಬದಲು ಅಪರಾಧ ಪ್ರಜ್ಞೆ ಎದ್ದು ಕಾಣಿಸುತ್ತಿತ್ತು. ಪವನ್ನನ್ನು ನೋಡಿದ ಕೂಡಲೇ ಅವಳ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಕೆಳಗೆ ಬಿದ್ದು ಚೂರಾಯಿತು. ಕೀರ್ತಿ ಬೆವರುತ್ತಾ, ಪವನ್, ನೀನು ಇಲ್ಲಿಗೆ ಹೇಗೆ ಬಂದೆ ಅಂದು ನಾನು. ಪವನ್ ಅವಳನ್ನು ಬದಿಗೆ ತಳ್ಳಿ ಒಳಗೆ ನುಗ್ಗಿದ. ಅಲ್ಲಿ ರೋಹನ್ ಎಂಬ ವ್ಯಕ್ತಿ ಬೆಡ್ ಮೇಲೆ ಆರಾಮವಾಗಿ ಕುಳಿತಿದ್ದ. ಹಾಸಿಗೆ ಕೆದರಿತ್ತು. ಅಲ್ಲಿನ ಸ್ಥಿತಿ ನೋಡಿದರೆ ಎಲ್ಲವೂ ಸ್ಪಷ್ಟವಾಗಿತ್ತು. ರೋಹನ್ ಸವಾಲು ಎಸೆಯುವಂತೆ ಪವನ್ನನ್ನು ನೋಡಿ ನಕ್ಕ. ಪವನ್ ಕೀರ್ತಿಯ ಕಡೆ ತಿರುಗಿ ಆಕ್ರೋಶದಿಂದ, ಇದಕ್ಕಾ ಕೀರ್ತಿ ನನ್ನನ್ನು ಮದುವೆಯಾಗಿದ್ದು? ನಿನ್ನ ಪ್ರೇಮಿಯ ಜೊತೆ ಹೀಗೆ ಹೋಟೆಲ್ನಲ್ಲಿ ಸುತ್ತಲೂ ಆ ಮಾಂಗಲ್ಯ ಒಂದು ಲೈಸೆನ್ಸ್ ಅಂದುಕೊಂಡೆಯಾ? ನಮ್ಮ ತಂದೆ ತಾಯಿಯ ಗೌರವವನ್ನು ಹರಾಜು ಹಾಕಿದ ನೀನು ಒಬ್ಬ ಹೆಣ್ಣ. ಕೀರ್ತಿ ಪವನ್ ಕೈ ಹಿಡಿಯಲು ಹೋಗುತ್ತಾ, ಪವನ್, ದಯವಿಟ್ಟು ನನ್ನ ಮಾತು ಕೇಳಿ. ನಾನು ರೋಹನ್ನನ್ನು ಪ್ರೀತಿಸುತ್ತಿದ್ದೆ. ಅವನು ಸಾಯುತ್ತೇನೆ ಎಂದು ಬೆದರಿಸಿದ್ದಕ್ಕೆ ಬಂದೆ ಅಷ್ಟೇ. ಪವನ್ ಕೈ ಕೊಡವಿ. ಸಾಯುತ್ತೇನೆ ಅಂದವನ ಜೊತೆ ರೂಮಿನಲ್ಲಿ ಹಾಸಿಗೆಯ ಮೇಲೆ ಏನು ಕೆಲಸ? ನಿನ್ನ ಸುಳ್ಳು ಸಾಕು ಮಾಡು. ಇವತ್ತಿಗೆ ನೀನು ನನ್ನ ಪಾಲಿಗೆ ಸತ್ತು ಹೋದೆ. ಹಾಗೆ. ಪವನ್ ಅಲ್ಲಿಂದ ಹೊರಬಂದಾಗ ಅವನಿಗೆ ದಾರಿ ಕಾಣುತ್ತಿರಲಿಲ್ಲ. ಹೋಟೆಲ್ ಮೆಟ್ಟಿಲು ಇಳಿಯುವಾಗ ಅವನಿಗೆ ಅನ್ನಿಸಿದ್ದು ಒಂದೇ, ಯಾರನ್ನೂ ಕೂಡ ನಾವು ಕಣ್ಣು ಮುಚ್ಚಿ ನಂಬುತ್ತೇವೋ ಅವರೇ ನಮಗೆ ಅತೀ ದೊಡ್ಡ ಶಿಕ್ಷೆ ನೀಡುತ್ತಾರೆ. ಹೊರಗೆ ಅತಿಥಿಗಳು ಪವನ್ ಮನೆಗೆ ಬರುತ್ತಿದ್ದರು. ಮದುವೆಯ ನಂತರದ ಶಾಸ್ತ್ರಗಳಿಗೆ ತಯಾರಿ ನಡೆಯುತ್ತಿತ್ತು. ಆದರೆ ಪವನ್ ಮಾತ್ರ ತನ್ನ ಮರ್ಯಾದೆ ಮತ್ತು ಮನಸ್ಸು ಎರಡನ್ನೂ ಆ ರೂಮ್ ನಂಬರ್ 302ರಲ್ಲೇ ಕಳೆದುಕೊಂಡು ಬಂದಿದ್ದ. ಗೆಳೆಯರೇ, ಪವನ್ ಮನೆಗೆ ಹೋದ ಮೇಲೆ ಅಪ್ಪ ಅಮ್ಮನಿಗೆ ಈ ಸತ್ಯ ಹೇಳ್ತಾನ? ಕೀರ್ತಿ ಮನೆಗೆ ಬಂದು ಯಾವ ಹೊಸ ನಾಟಕ ಶುರು ಮಾಡ್ತಾಳೆ? ಈ ಕಥೆಯ ಮುಂದಿನ ಭಾಗ ಕೂಡ ತಿಳಿಯೋಣ ಬನ್ನಿ. ಪವನ್ ಹೋಟೆಲ್ನಿಂದ ಮನೆಗೆ ಮರಳುವಾಗ ಅವನಿಗೆ ತನ್ನ ಕಾರ್ ಕೂಡ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಕಣ್ಣುಗಳ ಮುಂದೆ ಕೇವಲ ಆ ರೂಮ್ ನಂಬರ್ 302 ಮತ್ತು ಅಲ್ಲಿ ಕೆದರಿದ್ದ ಹಾಸಿಗೆ ಮಾತ್ರ ಕಾಣಿಸುತ್ತಿತ್ತು. ಯಾರ ಜೀವನವನ್ನಾದರೂ ದೇವರು ಈ ರೀತಿ ಹಾಳು ಮಾಡಬಾರದು ಎಂದು ಹಲುಬುತ್ತಾ ಮನೆ ತಲುಪಿದ. ಮನೆಯ ಹೊರಗಡೆ ಇನ್ನೂ ಮದುವೆಯ ಅಲಂಕಾರದ ಚಪ್ಪರವಿತ್ತು. ಬಣ್ಣ ಬಣ್ಣದ ದೀಪಗಳು ಮಿಂಚುತ್ತಿದ್ದವು. ಆದರೆ ಪವನ್ ಪಾಲಿಗೆ ಆ ಮನೆ ಈಗ ಕತ್ತಲೆಯ ರೂಪದಂತೆ ಕಾಣಿತು. ಅವನು ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಅವನಿಗೆ ಅತೀ ದೊಡ್ಡ ಆಘಾತ ಕಾಯುತ್ತಿತ್ತು. ಸೋಫಾದ ಮೇಲೆ ಕೀರ್ತಿ ಕುಳಿತಿದ್ದಳು. ಹೌದು, ಪವನ್ ಬರುವ ಮುಂಚೆಯೇ ಅವಳು ಹಿಂಬಾಗಿಲಿನಿಂದ ಬಂದು ಯಾವುದೂ ತಿಳಿಯದವಳಂತೆ ಅತ್ತೆಯ ಜೊತೆ ಹರಟೆ ಹೊಡೆಯುತ್ತಿದ್ದಳು. ಅವಳ ಮುಖದಲ್ಲಿ ಆ ಹೋಟೆಲ್ನಲ್ಲಿದ್ದ ಆತಂಕವಾಗಲಿ ಭಯವಾಗಲಿ ಇರಲಿಲ್ಲ. ಬದಲಾಗಿ ಒಬ್ಬ ಆದರ್ಶ ಸೊಸೆಯ ಮುಖವಾಡವಿತ್ತು. ಅಮ್ಮ, ಬಂದಿಯಾ ಪವನ್? ಎಲ್ಲಿಗೆ ಹೋಗಿದ್ದೆ ಮಗನೇ? ನೋಡು, ಕೀರ್ತಿ ಪಾಪ ಬೆಳಿಗ್ಗೆಯಿಂದ ಸುಸ್ತಾಗಿ ರೂಮಿನಲ್ಲಿ ಮಲಗಿದ್ದಾಳೆ ಅಂದುಕೊಂಡೆ. ಈಗಷ್ಟೇ ಕೆಳಗೆ ಬಂದಳು. ಅವಳಿಗೆ ಸ್ವಲ್ಪ ಹುಷಾರಿಲ್ಲವಂತೆ. ಸ್ವಲ್ಪ ಕಾಫಿ ಮಾಡಿಕೊಂಡು ಅಂದೆ. ಅಮ್ಮನ ಮಾತು ಕೇಳಿದ ಪವನ್ಗೆ ತಲೆ ಗಿರ್ ಎಂದು ತಿರುಗಿತು. ಕೀರ್ತಿ ಪವನ್ನನ್ನು ನೋಡಿ ಒಂದು ಸಣ್ಣ ನಗು ನಕ್ಕಳು. ಆ ನಗು ಪವನ್ನನ್ನು ನೋಡಿ ಹೀಯಾಳಿಸುವಂತಿತ್ತು. ಇವಳು ಎಂತಹ ಮಾಯಾವಿ ಎಂದು ಪವನ್ ಅಂದುಕೊಂಡ. ಅವನು ಏನೂ ಮಾತನಾಡದೆ ನೇರವಾಗಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ. ಕೆಲವೇ ನಿಮಿಷಗಳಲ್ಲಿ ಕೀರ್ತಿ ರೂಮಿನೊಳಗೆ ಬಂದಳು. ಬಾಗಿಲು ಹಾಕಿದ ತಕ್ಷಣ ಅವಳ ಮುಖದ ಮೇಲಿದ್ದ ಆ ಆದರ್ಶ ಸೊಸೆಯ ಮುಖವಾಡ ಕಳಚಿ ಬಿತ್ತು.
ಅವಳು ಪವನ್ ಮುಂದೆ ಬಂದು ಕಣ್ಣೀರು ಹಾಕುತ್ತಾ ನಾಟಕ ಶುರು ಮಾಡಿದಳು. ಕೀರ್ತಿ ಬಿಕ್ಕಿ ಬಿಕ್ಕಿ ಅಳುತ್ತಾ, ಪವನ್, ದಯವಿಟ್ಟು ನನ್ನ ಮಾತನ್ನು ಕೇಳಿ. ನೀವು ಅಲ್ಲಿ ನೋಡಿದ್ದು ನಿಜವಲ್ಲ. ರೋಹನ್ ನನ್ನನ್ನು ಬಲವಂತವಾಗಿ ಅಲ್ಲಿಗೆ ಕರೆಸಿಕೊಂಡಿದ್ದ. ನಾನು ಅಲ್ಲಿಗೆ ಹೋಗದಿದ್ದರೆ ಅವನು ವಿಷ ಕುಡಿದು ಸಾಯುತ್ತೇನೆ ಅಂದಿದ್ದ. ಒಬ್ಬ ಮನುಷ್ಯನ ಪ್ರಾಣ ಉಳಿಸಲು ನಾನು ಹೋಗಿದ್ದು ಅಷ್ಟೇ. ಪವನ್ ಸಿಟ್ಟಿನಿಂದ ಅವಳ ಕೈ ಹಿಡಿದು ಜಗ್ಗುತ್ತಾ, ಸುಳ್ಳು ಹೇಳಬೇಡ ಕೀರ್ತಿ. ಪ್ರಾಣ ಉಳಿಸಲು ಹೋದವನು ಅವನ ಜೊತೆ ಅಷ್ಟು ಹತ್ತಿರವಾಗಿ ಯಾಕೆ ಕುಳಿತಿದ್ದೆ? ಆ ಹಾಸಿಗೆ ಯಾಕೆ ಕೆದರಿತ್ತು? ನಿನ್ನ ಬಟ್ಟೆಗಳು ಯಾಕೆ ಅಸ್ತವ್ಯಸ್ತವಾಗಿದ್ದವು? ನಾನೇನು ಸಣ್ಣ ಮಗುವ? ಕೀರ್ತಿ ಗಾಬರಿಯಿಂದ, ಹೌದು, ಅದು ಅದು ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಪವನ್. ನಾನು ಕೇವಲ ಅವನನ್ನು ಸಮಾಧಾನ ಮಾಡುತ್ತಿದ್ದೆ. ಪವನ್, ಸಾಕು ಮಾಡು ನಿನ್ನ ನಾಟಕ. ನಿನ್ನ ಅಸಲಿ ಬಣ್ಣ ನನಗೆ ಗೊತ್ತಾಗಿದೆ. ಈಗಲೇ ಹೋಗಿ ಅಪ್ಪ ಅಮ್ಮನಿಗೆ ನಿನ್ನ ಅಸಲಿ ಚರಿತ್ರೆ ಹೇಳ್ತೀನಿ ನೋಡು. ಪವನ್ ಬಾಗಿಲು ತೆರೆಯಲು ಹೋದಾಗ ಕೀರ್ತಿ ಅಡ್ಡ ಬಂದು ನಿಂತಳು. ಅವಳ ಕಣ್ಣುಗಳಲ್ಲಿ ಈಗ ಕ್ರೂರತೆ ಕಾಣಿಸುತ್ತಿತ್ತು. ಕೀರ್ತಿ, ಹೋಗಿ ಹೇಳಿ ಪವನ್. ಆದರೆ ನೆನಪಿಡಿ, ನಿಮ್ಮ ಅಪ್ಪನಿಗೆ ಈಗಾಗಲೇ ಹಾರ್ಟ್ ಪ್ರಾಬ್ಲಮ್ ಇದೆ. ಮದುವೆಯಾದ ಮರುದಿನವೇ ಸೊಸೆ ಹೋಟೆಲ್ನಲ್ಲಿ ಬೇರೊಬ್ಬನ ಜೊತೆ ಇದ್ದಳು ಅಂತ ನೀವು ಹೇಳಿದರೆ ಅವರು ಆ ಕ್ಷಣವೇ ಪ್ರಾಣ ಬಿಡ್ತಾರೆ. ಅದಕ್ಕೆ ನೀವು ಕಾರಣ ಆಗ್ತೀರಾ? ಹೋಗಿ ಹೇಳಿ. ಪವನ್ ಕೈಗಳು ಬಾಗಿಲಿನ ಹ್ಯಾಂಡಲ್ ಮೇಲೆ ಹಾಗೇ ನಿಂತವು. ಅವಳಿಗೆ ಗೊತ್ತು, ಪವನ್ ತನ್ನ ತಂದೆಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ ಎಂದು. ಕೀರ್ತಿ ಪವನ್ನ ಈ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡಳು. ಕೀರ್ತಿ, ನೋಡಿ ಪವನ್, ನನಗೂ ಈ ಮದುವೆ ಇಷ್ಟವಿರಲಿಲ್ಲ. ಆದರೆ ಈಗ ಮದುವೆಯಾಗಿದೆ. ಸಮಾಜದ ಮುಂದೆ ನಾವು ಗಂಡ ಹೆಂಡತಿ. ನೀವು ಸುಮ್ಮನಿದ್ದರೆ ನಿಮ್ಮ ಮನೆಯ ಗೌರವ ಉಳಿಯುತ್ತದೆ. ಇಲ್ಲದಿದ್ದರೆ ನಿಮ್ಮ ಅಪ್ಪನ ಚಿತೆಗೆ ನೀವೇ ಬೆಂಕಿ ಇಡಬೇಕಾಗುತ್ತದೆ. ಪವನ್ ಸೋಫಾದ ಮೇಲೆ ಕುಸಿದು ಬಿದ್ದ. ಅವನಿಗೆ ಅತ್ತೆ ಕಡೆ ತಂದೆಯ ಪ್ರಾಣ, ಇತ್ತ ಕಡೆ ಹೆಂಡತಿಯ ದ್ರೋಹ, ಎರಡರ ಮಧ್ಯೆ ಸಿಲುಕಿ ನಲುಗಿ ಹೋದ. ಅಂದು ರಾತ್ರಿ ಪವನ್ ನಿರ್ಧರಿಸಿದ, ಜಗತ್ತಿನ ಮುಂದೆ ಮಾತ್ರ ಇವಳು ನನ್ನ ಹೆಂಡತಿ, ಆದರೆ ಈ ರೂಮಿನೊಳಗೆ ಇವಳು ನನ್ನ ಪಾಲಿಗೆ ಕೇವಲ ಒಬ್ಬ ದ್ರೋಹಿ. ಅಲ್ಲಿಂದ ಅವರ ಜೀವನದಲ್ಲಿ ಒಂದು ಕರಾಳ ಮೌನ ಶುರುವಾಯಿತು. ಗೆಳೆಯರೇ, ಪವನ್ ಅನಿವಾರ್ಯವಾಗಿ ಸತ್ಯವನ್ನು ಮುಚ್ಚಿಟ್ಟ. ಆದರೆ ಕೀರ್ತಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅವಳು ಮನೆಯಲ್ಲಿ ಅತ್ತೆ ಮಾವನ ಮನ ಗೆದ್ದು ಪವನ್ನನ್ನೇ ವಿಲನ್ ಮಾಡಲು ಸಂಚು ಹೂಡಿದಳು. ಮುಂದಿನ ಭಾಗದಲ್ಲಿ ಕೀರ್ತಿಯ ಮುಂದಿನ ನಡೆಯೇನು ಎಂಬುದನ್ನು ಇನ್ನೂ ಕುತೂಹಲಕರವಾಗಿದೆ. ಒಂದೇ ಮನೆಯಲ್ಲಿದ್ದರೂ ಪವನ್ ಮತ್ತು ಕೀರ್ತಿ ನಡುವೆ ಈಗ ಮೈಲುಗಳಷ್ಟು ದೂರವಿತ್ತು. ಪವನ್ ತನ್ನ ತಂದೆಯ ಪ್ರಾಣಕ್ಕಾಗಿ ಸತ್ಯವನ್ನು ನುಂಗಿಕೊಂಡು ಬದುಕುತ್ತಿದ್ದ. ಆದರೆ ಕೀರ್ತಿ ಮಾತ್ರ ಆ ಮೌನವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಳು. ಅವಳಿಗೆ ಗೊತ್ತಿತ್ತು ಪವನ್ ಸತ್ಯ ಹೇಳುವುದಿಲ್ಲ ಎಂದು. ಹಾಗಾಗಿ ಅವಳು ಮನೆಯಲ್ಲಿ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಂಡಳು. ಎರಡನೇ ಹಂತದ ಸಂಚು ರೂಪಿಸಿದಳು. ಅದುವೇ ಆದರ್ಶ ಸೊಸೆಯ ನಾಟಕ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಮಡಿ ಸೀರೆ ಉಟ್ಟು ಕೀರ್ತಿ ಅಡುಗೆ ಮನೆಗೆ ಹೋಗುತ್ತಿದ್ದಳು. ಅತ್ತೆಗೆ ಕಷ್ಟ ಕೊಡಬಾರದೆಂದು ತಾನೇ ಕಾಫಿ ಮಾಡಿ ಮನೆಯನ್ನೆಲ್ಲ ಶುಚಿಗೊಳಿಸಿ ದೇವರ ಮುಂದೆ ದೀಪ ಹಚ್ಚುತ್ತಿದ್ದಳು. ಇದನ್ನು ಕಂಡ ಅತ್ತೆ ಮಾವನಿಗೆ ಕೀರ್ತಿಯ ಮೇಲೆ ಅಪಾರ ಪ್ರೀತಿ ಹುಟ್ಟಿತು. ಅಮ್ಮ ನೋಡ್ರಿ, ನಮಗೆ ಸೊಸೆಯಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯ ಮನೆಗೆ ಬಂದಿದ್ದಾಳೆ. ನಮ್ಮ ಪವನ್ ಎಷ್ಟು ಪುಣ್ಯ ಮಾಡಿದ್ದಾನೋ ಏನು. ಅಪ್ಪ, ಹೌದು, ಅಷ್ಟೇ ಅಲ್ಲ, ಇವಳು ಬಂದ ಮೇಲೆ ಮನೆಯಲ್ಲಿ ಒಂದು ಕಳೆ ಬಂದಿದೆ. ಆದರೆ ಪವನ್ ಪರಿಸ್ಥಿತಿ ಇದಕ್ಕೆ ವಿರುದ್ಧವಾಗಿತ್ತು. ಅವನು ಕೀರ್ತಿಯ ಮುಖ ನೋಡಲು ಅಸಹ್ಯಪಟ್ಟು ಅವಳಿಂದ ದೂರ ಓಡುತ್ತಿದ್ದ. ಅವಳು ಕೊಟ್ಟ ಕಾಫಿ ಕುಡಿಯುತ್ತಿರಲಿಲ್ಲ. ಅವಳು ಅಡಿಗೆ ಮಾಡಿದರೆ ಹಸಿವಿಲ್ಲ ಎಂದು ಹೇಳಿ ರೂಮಿಗೆ ಹೋಗುತ್ತಿದ್ದ. ಮನೆಯವರ ಮುಂದೆ ಕೀರ್ತಿ ಪವನ್ನನ್ನು ಕಂಡು ಅಳುವಂತೆ ನಟಿಸುತ್ತಿದ್ದಳು. ಕೀರ್ತಿ ಅತ್ತೆಯ ಮುಂದೆ ಕಣ್ಣೀರು ಹಾಕುತ್ತಾ, ಅತ್ತೆಯವರೇ, ಪವನ್ ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಮಾಡಿಕೊಂಡಿದ್ದಾರೆ ಅಂತಲೇ ತಿಳಿಯುತ್ತಿಲ್ಲ. ನಾನು ಏನಾದರೂ ತಪ್ಪು ಮಾಡಿದ್ದೇನಾ? ಮದುವೆಯಾದಾಗಿನಿಂದ ಅವರು ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಲೇ ಇಲ್ಲ. ಅಮ್ಮ ಗಾಬರಿಯಿಂದ, ಅಯ್ಯೋ ಅದೇನಮ್ಮ ಹಾಗೆ ಹೇಳ್ತೀಯಾ? ಪವನ್ ಅಂತಹ ಹುಡುಗನಲ್ಲವಲ್ಲ. ಇರು, ನಾನೇ ಅವನ್ನ ಕೇಳ್ತೀನಿ. ಅಂದು ರಾತ್ರಿ ಪವನ್ ಮನೆಗೆ ಬಂದಾಗ ಮನೆಯಲ್ಲಿ ವಾತಾವರಣ ಬಿಸಿಯಾಗಿತ್ತು. ಪವನ್ ಏನು ಹೇಳಲು ಹೋಗುವ ಮೊದಲೇ ಅಪ್ಪ ಅಬ್ಬರಿಸಿದರು. ಅಪ್ಪ, ಪವನ್, ಏನು ನಿನ್ನ ನಡವಳಿಕೆ? ಆ ಹುಡುಗಿ ಮನೆಗೆ ಬಂದು 1 ವಾರವಾಗಿಲ್ಲ. ಅವಳ ಕಣ್ಣಲ್ಲಿ ನೀರು ತರಿಸುತ್ತಿದ್ದೀಯಾ? ಅವಳು ಮಾಡಿದ ತಪ್ಪಾದರೂ ಏನು? ಅಷ್ಟು ಶ್ರದ್ಧೆಯಿಂದ ಮನೆಯವರ ಸೇವೆ ಮಾಡುತ್ತಿದ್ದಾಳೆ. ನೀನು ಅವಳನ್ನು ಒಬ್ಬ ಸೇವಕಿಗಿಂತ ಕಡೆಗಾಗಿ ನೋಡುತ್ತೀಯ. ಪವನ್, ಅಪ್ಪ, ನಿಮಗೆ ಅಸಲಿ ಸತ್ಯ ಗೊತ್ತಿಲ್ಲ. ಅವಳು ನಟಿಸ್ತಿದ್ದಾಳೆ. ಅಪ್ಪ, ಸತ್ಯ ನಮಗೆ ಕಾಣಿಸ್ತಾ ಇದೆ. ಅವಳ ಸಂಸ್ಕಾರ ನಮಗೆ ಕಾಣಿಸ್ತಿದೆ.
ನಿನ್ನ ಈ ಉಡಾಫೆ ನಡವಳಿಕೆಯನ್ನು ನಾನು ಸಹಿಸಲ್ಲ. ಇನ್ನು ಮುಂದೆ ಕೀರ್ತಿಗೆ ಏನಾದರೂ ನೋವು ಕೊಟ್ಟರೆ ಈ ಮನೆಯಲ್ಲಿ ನನಗೆ ಜಾಗವಿಲ್ಲ. ಪವನ್ ನಿರುತ್ತರನಾಗಿ ನಿಂತಿದ್ದ. ಕೀರ್ತಿ ಅಪ್ಪನ ಹಿಂದೆ ನಿಂತು ಪವನ್ನನ್ನು ನೋಡಿ ವಿಚಿತ್ರವಾಗಿ ನಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಗೆಲುವಿನ ನಗೆ ಇತ್ತು. ಅಮ್ಮ ಕೂಡ ಪವನ್ನನ್ನೇ ದೂಷಿಸಿದರು. ಯಾರಿಗೆ ಸತ್ಯ ಹೇಳಬೇಕೋ ಅವರೇ ಇಂದು ಶತ್ರುವಿನ ಪರವಾಗಿ ನಿಂತಿದ್ದರು. ಪವನ್ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡ. ಅವನು ತಾನು ಪ್ರೀತಿಸಿ ಮದುವೆಯಾದ ಹೆಂಡತಿ ಮಾತ್ರವಲ್ಲ, ಹೆತ್ತವರಿಂದಲೂ ದೂರವಾಗಿದ್ದ. ಆದರೆ ಕೀರ್ತಿಯ ಈ ನಾಟಕ ಹೆಚ್ಚು ದಿನ ನಡೆಯಲಿಲ್ಲ. ಒಂದು ದಿನ ಪವನ್ ಆಫೀಸಿನಿಂದ ಬೇಗ ಬಂದಾಗ ಕೀರ್ತಿ ಬಾಲ್ಕನಿಯಲ್ಲಿ ನಿಂತು ಫೋನ್ನಲ್ಲಿ ಯಾರ ಜೊತೆಯೋ ಮಾತನಾಡುತ್ತಿದ್ದಳು. ಕೀರ್ತಿ ಫೋನ್ನಲ್ಲಿ ನಗುತ್ತಾ, ಹೌದು ರೋಹನ್, ಎಲ್ಲರೂ ನನ್ನ ಕಾಲ ಬುಡದಲ್ಲಿದ್ದಾರೆ. ಮುದಿ ದಂಪತಿಗಳಂತೂ ನಾನು ಪೂರ್ತಿ ಬುಟ್ಟಿಗೆ ಹಾಕಿಕೊಂಡಿದ್ದೇನೆ. ಪವನ್ ನನ್ನ ವಿರುದ್ಧ ಬಾಯಿ ಬಿಟ್ಟರೆ ಅವನ ಅಪ್ಪ ಇಲ್ಲೇ ಸತ್ತು ಬೀಳ್ತಾನೆ. ನೀನು ಚಿಂತೆ ಮಾಡಬೇಡ. ಶೀಘ್ರದಲ್ಲೇ ಅವನ ಆಸ್ತಿಯಲ್ಲಿ ನಿನಗೆ ಪಾಲು ಸಿಗುವಂತೆ ಮಾಡ್ತೀನಿ. ಪವನ್ ಇದನ್ನು ಕೇಳಿಸಿಕೊಂಡು ಕಲ್ಲಾಗಿ ನಿಂತು ಬಿಟ್ಟ. ಇವಳು ಕೇವಲ ದ್ರೋಹಿಯಲ್ಲ, ದೊಡ್ಡ ಕ್ರಿಮಿನಲ್ ಎಂದು ಅವನಿಗೆ ಅರ್ಥವಾಯಿತು. ಗೆಳೆಯರೇ, ಕೀರ್ತಿಯ ಅಸಲಿ ಸಂಚು ಪವನ್ಗೆ ಈಗ ತಿಳಿದಿದೆ. ಅವಳು ಕೇವಲ ಪ್ರೇಮಿಯ ಜೊತೆ ಸೇರಲಿಲ್ಲ, ಪವನ್ ಮನೆಯ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಳು. ಈಗ ಪವನ್ ಏನು ಮಾಡ್ತಾನೆ? ಸಾಕ್ಷಿ ಇಲ್ಲದೆ ಈ ಕಿರಾತಕಿಯನ್ನು ಮನೆಯಿಂದ ಹೊರಹಾಕಲು ಸಾಧ್ಯವೇ? ಈ ಭಾಗದಲ್ಲಿ ಪವನ್ ಪ್ರತಿದಾಳಿ ಶುರುವಾಗಲಿದೆ. ಬನ್ನಿ, ಲೇಟ್ ಮಾಡದೆ ಕೇಳಿಸ್ಕೊಳ್ಳೋಣ. ಶತ್ರುವನ್ನು ಸೋಲಿಸಬೇಕೆಂದರೆ ಮೊದಲು ಶತ್ರುವಿನ ಆಯುಧವನ್ನೇ ನಾವು ಬಳಸಬೇಕು. ಪವನ್ಗೆ ಈಗ ಸತ್ಯ ತಿಳಿದಿತ್ತು. ಕೀರ್ತಿ ಕೇವಲ ಒಬ್ಬ ದ್ರೋಹಿಯಲ್ಲ, ಅವಳು ರೋಹನ್ ಜೊತೆ ಸೇರಿ ತನ್ನ ಇಡೀ ಕುಟುಂಬವನ್ನೇ ಬೀದಿಗೆ ತರಲು ಸಂಚು ರೂಪಿಸಿದ್ದಾಳೆ ಎನ್ನುವುದು ಪವನ್ಗೆ ಖಾತ್ರಿಯಾಗಿತ್ತು. ಬಾಲ್ಕನಿಯಲ್ಲಿ ಅವಳು ರೋಹನ್ ಜೊತೆ ಆಸ್ತಿಯ ಬಗ್ಗೆ ಮಾತನಾಡಿದ್ದನ್ನು ಕೇಳಿಸಿಕೊಂಡ ಪವನ್ ಇನ್ನು ಮುಂದೆ ಸುಮ್ಮನೆ ಕುಳಿತುಕೊಂಡರೆ ತನ್ನ ಹೆತ್ತವರ ಬದುಕು ಸ್ಮಶಾನವಾಗುತ್ತದೆ ಎಂದು ಅರಿತುಕೊಂಡ. ಆದರೆ ಪವನ್ ಮುಂದೆ ದೊಡ್ಡ ಸವಾಲಿತ್ತು. ಮನೆಯಲ್ಲಿ ಅಪ್ಪ ಅಮ್ಮ ಕೀರ್ತಿಯನ್ನು ಸಾಕ್ಷಾತ್ ದೇವತೆ ಎಂದು ನಂಬಿದ್ದರು. ಅವಳ ವಿರುದ್ಧ ಒಂದು ಮಾತು ಹೇಳಿದರೂ ಅಪ್ಪನ ರಕ್ತದೊತ್ತಡ ಏರಿ ಜೀವಕ್ಕೆ ಅಪಾಯವಾಗುತ್ತಿತ್ತು. ಹಾಗಾಗಿ ಪವನ್ ಈಗ ನಟನೆಯನ್ನು ನಟನೆಯಿಂದಲೇ ಎದುರಿಸಲು ನಿರ್ಧರಿಸಿದ. ಮರುದಿನ ಬೆಳಗ್ಗೆ ಪವನ್ ಬದಲಾಗಿದ್ದ. ಅವನು ಕೀರ್ತಿಯ ಜೊತೆ ನಗು ನಗುತ್ತಾ ಮಾತನಾಡಲು ಶುರು ಮಾಡಿದ. ಪವನ್, ಕೀರ್ತಿ, ನನ್ನನ್ನು ಕ್ಷಮಿಸು. ಇಷ್ಟು ದಿನ ನಾನು ನಿನ್ನನ್ನು ತಪ್ಪು ತಿಳಿದುಕೊಂಡಿದ್ದೆ. ಅಪ್ಪ ಹೇಳಿದ ಮೇಲೆ ನನಗೆ ಅರ್ಥವಾಯಿತು, ನಿನ್ನಂತಹ ಗುಣವತಿ ಸಿಗಲು ನಾನು ಪುಣ್ಯ ಮಾಡಿರಬೇಕು ಅಂತ. ಕೀರ್ತಿ ಒಂದು ಕ್ಷಣ ಗಾಬರಿಯಾದಳು. ಪವನ್ ಇಷ್ಟು ಬೇಗ ಬದಲಾಗಿದ್ದು ಅವಳಿಗೆ ಆಶ್ಚರ್ಯ ತಂದಿತು. ಆದರೆ ತನ್ನ ನಾಟಕಕ್ಕೆ ಪವನ್ ಬಲಿಯಾಗಿದ್ದಾನೆ ಎಂದುಕೊಂಡು ಅವಳು ಸಂಭ್ರಮಿಸಿದಳು. ಕೀರ್ತಿ ಸುಳ್ಳು ಕಣ್ಣೀರು ಹಾಕುತ್ತಾ, ಪವನ್, ನೀನು ಇಷ್ಟು ಹೇಳಿದ್ದೆ ಸಾಕು, ನನ್ನ ನೋವೆಲ್ಲ ಮರೆತು ಹೋಯಿತು. ಅವಳು ಗೆದ್ದೆ ಎಂದು ಬೀಗುತ್ತಿದ್ದಾಗ ಪವನ್ ತನ್ನ ಅಸಲಿ ಆಟ ಶುರು ಮಾಡಿದ್ದ. ಅವನು ಕೀರ್ತಿಗೆ ತಿಳಿಯದಂತೆ ಮನೆಯ ಕೆಲವು ಮೂಲೆಗಳಲ್ಲಿ ಮತ್ತು ಅವಳ ಬೆಡ್ರೂಮ್ನಲ್ಲಿ ಸಣ್ಣ ಸಣ್ಣ ವೈರ್ಲೆಸ್ ಕ್ಯಾಮೆರಾಗಳನ್ನು ಅಳವಡಿಸಿದ್ದ. ಅವಳ ಪ್ರತಿ ಚಲನವಲನ, ಪ್ರತಿ ಫೋನ್ ಕರೆ ಈಗ ಪವನ್ ಫೋನ್ನಲ್ಲಿ ದಾಖಲಾಗುತ್ತಿತ್ತು. ಅಂದು ನಡುರಾತ್ರಿ ಸುಮಾರು 2 ಗಂಟೆ. ಇಡೀ ಮನೆ ಗಾಢ ನಿದ್ದೆಯಲ್ಲಿತ್ತು. ಪವನ್ ತನ್ನ ಫೋನ್ನಲ್ಲಿ ಅಲರ್ಟ್ ಬಂದದ್ದನ್ನು ಕಂಡು ಎಚ್ಚರಗೊಂಡ. ಕೀರ್ತಿ ಮೆಲ್ಲನೆ ಎದ್ದು ಯಾರೂ ನೋಡದಂತೆ ಹಿಂಬಾಗಿಲಿನಿಂದ ಹೊರಗೆ ಹೋಗುತ್ತಿದ್ದಳು. ಪವನ್ ಅವಳಿಗೆ ತಿಳಿಯದಂತೆ ಹಿಂಬಾಲಿಸಿದ. ಮನೆಯ ಹಿತ್ತಲಿನಲ್ಲಿರುವ ಹಳೆಯ ಮರದ ಕೆಳಗೆ ಒಬ್ಬ ವ್ಯಕ್ತಿ ಕಾಯುತ್ತಿದ್ದ. ಹೌದು, ಅದು ರೋಹನ್. ಕೀರ್ತಿ ಅವನನ್ನು ಅಪ್ಪಿಕೊಂಡು ಮಾತನಾಡುತ್ತಿದ್ದ ದೃಶ್ಯ ಪವನ್ ಕಣ್ಣುಗಳಲ್ಲಿ ಬೆಂಕಿ ಉರಿಸಿತು. ಪವನ್ ತನ್ನ ಫೋನ್ ತೆಗೆದು ಅವರಿಬ್ಬರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಲು ಶುರು ಮಾಡಿದ. ರೋಹನ್, ಕೀರ್ತಿ, ಇನ್ನೂ ಎಷ್ಟು ದಿನ ಈ ನಾಟಕ? ನಿನ್ನ ಗಂಡ ಹೆಸರಿನಲ್ಲಿರುವ ಆಸ್ತಿಪತ್ರಗಳಿಗೆ ಸಹಿ ಹಾಕೋದು ಯಾವಾಗ? ಕೀರ್ತಿ, ಇನ್ನೇನು ಹತ್ತಿರ ಬಂದಿದ್ದೆ ರೋಹನ್. ಪವನ್ ಈಗ ಪೂರ್ತಿ ನನ್ನ ಬುಟ್ಟಿಯಲ್ಲಿದ್ದಾನೆ. ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಶುರುವಾಗಿದೆ. ಇನ್ನೊಂದು ವಾರದಲ್ಲಿ ಅವನ ಹತ್ತಿರ ಎಮೋಷನಲ್ ಆಗಿ ಮಾತನಾಡಿ ಆಸ್ತಿ ಪತ್ರಗಳನ್ನು ನನ್ನ ಹೆಸರಿಗೆ ಮಾಡಿಸಿಕೊಳ್ತೇನೆ. ಆಮೇಲೆ ಆ ಮುದಿ ದಂಪತಿಗಳನ್ನು ವೃದ್ಧಾಶ್ರಮಕ್ಕೆ ತಳ್ಳಿ ಪವನ್ನನ್ನು ಜೈಲಿಗೆ ಕಳುಹಿಸಿ ನಾವು ಆರಾಮವಾಗಿ ಇರಬಹುದು. ಈ ಮಾತುಗಳನ್ನು ಕೇಳಿದ ಪವನ್ನ ಮೈ ಜುಮ್ ಎಂದಿತು. ಇವಳು ಮನುಷ್ಯಳೋ ಅಥವಾ ರಾಕ್ಷಸಿಯೋ? ಪವನ್ ರೆಕಾರ್ಡಿಂಗ್ ಮುಗಿಸಿ ಮೆಲ್ಲನೆ ತನ್ನ ರೂಮಿಗೆ ಮರಳಿದ. ಅವನ ಬಳಿ ಈಗ ದೊಡ್ಡ ಸಾಕ್ಷ್ಯವಿತ್ತು, ಆದರೆ ಅದನ್ನು ನೇರವಾಗಿ ತೋರಿಸುವಂತಿರಲಿಲ್ಲ. ಅಪ್ಪನ ಹೃದಯ ಬಲಹೀನವಾಗಿತ್ತು. ಒಂದು ವೇಳೆ ಈ ವಿಡಿಯೋ ತೋರಿಸಿದರೆ ಅಪ್ಪ ಆ ಕ್ಷಣವೇ ಕುಸಿದು ಬೀಳುತ್ತಿದ್ದರು. ಪವನ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ. ಕೀರ್ತಿಯನ್ನು ಅವಳದ್ದೇ ಬಲೆಯಲ್ಲಿ ಸಿಲುಕಿಸಲು ನಿರ್ಧರಿಸಿದ. ಮರುದಿನ ಪವನ್ ಕೀರ್ತಿಯನ್ನು ಕರೆದು ಒಂದು ಫೈಲ್ ತೋರಿಸಿದ. ಪವನ್,
ಕೀರ್ತಿ, ಇದು ನನ್ನ ಆಸ್ತಿ ಪತ್ರಗಳು. ನನಗೆ ಯಾಕೋ ಭಯವಾಗುತ್ತಿದೆ. ನಮ್ಮ ಅಪ್ಪನ ಕಾಲದ ನಂತರ ನಿನಗೆ ತೊಂದರೆಯಾಗಬಹುದು. ಅದಕ್ಕೆ ಈ ಆಸ್ತಿಯನ್ನು ನಿನ್ನ ಹೆಸರಿಗೆ ವರ್ಗಾವಣೆ ಮಾಡಲು ಪೇಪರ್ಸ್ ರೆಡಿ ಮಾಡಿಸಿದ್ದೀನಿ. ಕೀರ್ತಿಯ ಕಣ್ಣುಗಳು ಮಿಂಚಿದವು. ತನ್ನ ಬಲೆಗೆ ಪವನ್ ಎಷ್ಟು ಬೇಗ ಬೀಳುತ್ತಾನೆ ಎಂದು ಅವಳು ಊಹಿಸಿರಲಿಲ್ಲ. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಆ ಪತ್ರಗಳ ಒಳಗೆ ಪವನ್ ಇನ್ನೊಂದು ದೊಡ್ಡ ಸುಳಿಯನ್ನು ಇಟ್ಟಿದ್ದಾನೆ ಎಂದು. ಗೆಳೆಯರೇ, ಪವನ್ ಕೊಟ್ಟ ಆ ಆಸ್ತಿ ಪತ್ರಗಳು ಅಸಲಿ ಪತ್ರಗಳೇ? ಮರುದಿನ ಬೆಳಿಗ್ಗೆ ಪವನ್ ಮನೆಯಲ್ಲಿ ನಡೆಯುವ ಆ ಘಟನೆ ಇಡೀ ಕಥೆಯನ್ನೇ ಬದಲಿಸಲಿದೆ. ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಬೇಗನೆ. ಈಗ ದುರಾಸೆ ಮನುಷ್ಯನ ಕಣ್ಣುಗಳನ್ನು ಮಂದವಾಗಿಸುತ್ತವೆ. ಕೀರ್ತಿಯ ಸ್ಥಿತಿಯೂ ಹಾಗೆ ಇತ್ತು. ಅವಳಿಗೆ ಪವನ್ ಮೇಲೆ ಅನುಮಾನ ಬರಲೇ ಇಲ್ಲ. ಬದಲಾಗಿ ತನ್ನ ರೂಪ ಮತ್ತು ನಟನೆಗೆ ಪವನ್ ಪೂರ್ತಿ ಮರುಳಾಗಿದ್ದಾನೆ ಎಂದು ಅವಳು ಬೀಗುತ್ತಿದ್ದಳು. ಆದರೆ ಪವನ್ ನೀಡಿದ ಆ ಫೈಲ್ ಒಳಗಡೆ ಕೀರ್ತಿಯ ಸರ್ವನಾಶದ ಹಾದಿ ಅಡಗಿದೆ ಎನ್ನುವುದು ಅವಳಿಗೆ ತಿಳಿದಿರಲಿಲ್ಲ. ಅಂದು ಸಾಯಂಕಾಲ ಪವನ್ ಮನೆಯಲ್ಲಿ ಎಲ್ಲರೂ ಕುಳಿತಿದ್ದರು. ಪವನ್ ಅಪ್ಪ ಮತ್ತು ಅಮ್ಮನ ಎದುರೇ ಆ ಫೈಲ್ ಅನ್ನು ಕೀರ್ತಿಯ ಕೈಗೆ ನೀಡಿದ. ಪವನ್, ಅಪ್ಪ, ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಕೀರ್ತಿ ಈ ಮನೆಗೆ ಬಂದ ಮೇಲೆ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಅವಳ ಭವಿಷ್ಯದ ದೃಷ್ಟಿಯಿಂದ ನನ್ನ ಹೆಸರಿನಲ್ಲಿರುವ ಈ ಸಿಟಿಯ ಸೈಟ್ ಮತ್ತು ಮನೆಯನ್ನು ಅವಳ ಹೆಸರಿಗೆ ವರ್ಗಾವಣೆ ಮಾಡಿಕೊಡುತ್ತಿದ್ದೇನೆ. ಇದಕ್ಕೆ ನಿಮ್ಮ ಸಹಿ ಕೊಡಬೇಕು. ಅಪ್ಪ ಸಂತೋಷದಿಂದ, ಬಹಳ ಒಳ್ಳೆಯ ನಿರ್ಧಾರ ಮಗನೇ. ಕೀರ್ತಿಯಂತಹ ಸೊಸೆ ಸಿಕ್ಕಿದ್ದು ನಮ್ಮ ಪುಣ್ಯ. ಅವಳ ಹೆಸರಿಗೆ ಆಸ್ತಿ ಹೋದರೆ ನಮಗೇನು ಅಭ್ಯಂತರವಿಲ್ಲ. ಅಪ್ಪ ಫೈಲ್ ನೋಡಿ ಸಹಿ ಹಾಕಿದರು. ಕೀರ್ತಿ ಒಳಗೊಳಗೆ ಹಬ್ಬ ಮಾಡುತ್ತಿದ್ದಳು. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾನು ಈ ಮನೆಯ ಒಡತಿ. ಆಮೇಲೆ ರೋಹನ್ ಜೊತೆ ಸೇರಿ ಈ ಮುದಿ ದಂಪತಿಗಳನ್ನು ಬೀದಿಗೆ ತಳ್ಳುವುದು ಎಷ್ಟು ಹೊತ್ತಿನ ಕೆಲಸ ಎಂದು ಅಂದುಕೊಂಡಳು. ಅವಳು ಕೂಡ ಅತಿ ಸಂಭ್ರಮದಿಂದ ಪತ್ರಗಳ ಮೇಲೆ ಸಹಿ ಹಾಕಿದಳು. ಆದರೆ ಕೀರ್ತಿ ಸಹಿ ಹಾಕಿದ ಕೂಡಲೇ ಪವನ್ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಕಾಣಿಸಿಕೊಂಡಿತು. ಅವನು ಆ ಪತ್ರಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಗಟ್ಟಿಯಾಗಿ ಓದಲು ಶುರು ಮಾಡಿದ. ಪವನ್, ಕೀರ್ತಿ, ನೀನು ಸಹಿ ಹಾಕಿದ್ದು ಆಸ್ತಿ ಪತ್ರಗಳ ಮೇಲಲ್ಲ, ಬದಲಾಗಿ ನಿನ್ನ ತಪ್ಪೊಪ್ಪಿಗೆಯ ಪತ್ರದ ಮೇಲೆ. ಕೀರ್ತಿಯ ಮುಖ ಒಂದೇ ಕ್ಷಣದಲ್ಲಿ ಬೆಳ್ಳಗಾಯಿತು. ಏನು ಏನು ಹೇಳ್ತಿದ್ದೀಯಾ ಪವನ್ ಎಂದು ತೊದಲಿದಳು. ಪವನ್ ಕೋಪದಿಂದ, ಈ ಪತ್ರದಲ್ಲಿ ಏನಿದೆ ಗೊತ್ತಾ? ನಾನು, ಅಂದರೆ ಕೀರ್ತಿ, ಪವನ್ನನ್ನು ವಂಚಿಸಿ ರೋಹನ್ ಜೊತೆ ಸಂಬಂಧ ಹೊಂದಿದ್ದೇನೆ ಮತ್ತು ಈ ಮನೆಯ ಆಸ್ತಿಯನ್ನು ಕಬಳಿಸಲು ಸಂಚು ರೂಪಿಸಿದ್ದೇನೆ ಎಂದು ನೀನೇ ನಿನ್ನ ಕೈಯಾರೆ ಸಹಿ ಹಾಕಿದ್ದೀಯ. ಅಪ್ಪ ಮತ್ತು ಅಮ್ಮ ಆಘಾತದಿಂದ ಎದ್ದು ನಿಂತರು. ಏನಿದು ಪವನ್, ಏನು ಹೇಳ್ತಿದ್ದೀಯಾ ಎಂದು ಅಪ್ಪ ಕೇಳಿದರು. ಪವನ್ ಈಗ ತನ್ನ ಫೋನ್ ತೆಗೆದು ನಿನ್ನೆ ರಾತ್ರಿ ಹತ್ತಿರದ ಮರದ ಕೆಳಗೆ ರೋಹನ್ ಮತ್ತು ಕೀರ್ತಿ ಮಾತನಾಡುತ್ತಿದ್ದ ವಿಡಿಯೋವನ್ನು ಪ್ಲೇ ಮಾಡಿದ. ಆ ವಿಡಿಯೋದಲ್ಲಿ ಕೀರ್ತಿ ಈ ಮುದಿ ದಂಪತಿಗಳನ್ನು ವೃದ್ಧಾಶ್ರಮಕ್ಕೆ ತಳ್ಳಿ ಆಸ್ತಿ ಹೊಡೆಯೋಣ ಎಂದು ಹೇಳುತ್ತಿದ್ದನ್ನು ಕಂಡು ಅಪ್ಪನ ಎದೆ ನಡುಗಿತು. ಅಮ್ಮನಿಗೆ ತಾನು ದೇವತೆ ಎಂದು ಪೂಜಿಸಿದ ಸೊಸೆಯ ಈ ಕ್ರೂರ ರೂಪ ಕಂಡು ವಾಕರಿಕೆ ಬಂದಂತಾಯಿತು. ಅಪ್ಪ ಕಣ್ಣೀರು ಹಾಕುತ್ತಾ, ಕೀರ್ತಿ, ನಿನ್ನನ್ನು ಮಗಳಿಗಿಂತ ಹೆಚ್ಚಾಗಿ ನಂಬಿದ್ದೇವಲ್ಲಮ್ಮ, ಯಾಕೆ ಇಷ್ಟು ದೊಡ್ಡ ದ್ರೋಹ ಮಾಡಿದೆ? ಕೀರ್ತಿ ಈಗ ತನ್ನ ನಟನೆ ಬಿಟ್ಟಳು. ಅವಳ ಅಸಲಿ ಬಣ್ಣ ಬಯಲಾಯಿತು. ಅವಳು ಅಟ್ಟಹಾಸದಿಂದ ನಗುತ್ತಾ ಅಪ್ಪನ ಮುಂದೆ ಬಂದಳು. ಕೀರ್ತಿ, ಹೌದು, ನಾನು ಮಾಡಿದ್ದು ನಿಜ. ಈ ಮುದಿ ಜೀವಗಳ ಸೇವೆ ಮಾಡಲು ನಾನೇನು ಇಲ್ಲಿಗೆ ಬಂದಿಲ್ಲ. ನನಗೆ ಬೇಕಾಗಿದ್ದು ಕೇವಲ ಹಣ ಮತ್ತು ಆಸ್ತಿ. ಈ ಪವನ್ ಒಬ್ಬ ದಡ್ಡ. ಅವನನ್ನು ಬುಟ್ಟಿಗೆ ಹಾಕಿಕೊಳ್ಳುವುದು ಸುಲಭ ಅಂದುಕೊಂಡಿದ್ದೆ. ಆದರೆ ಈ ವಿಡಿಯೋದಿಂದ ನೀವೇನು ಮಾಡ್ತೀರಾ? ಈ ಸಮಾಜಕ್ಕೆ ಮದುವೆಯಾದ ಮರುದಿನವೇ ಸೊಸೆ ಹೋಟೆಲ್ನಲ್ಲಿ ಬೇರೊಬ್ಬನ ಜೊತೆ ಇದ್ದಳು ಅಂತ ಹೇಳುವ ಧೈರ್ಯ ನಿಮಗಿದೆಯೇ? ನಿಮ್ಮ ಮರ್ಯಾದೆ ಹರಾಜಾಗಲ್ವಾ? ಕೀರ್ತಿಯ ಈ ದೌರ್ಭ್ಯ ಕಂಡು ಪವನ್ಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಆದರೆ ಅಷ್ಟರಲ್ಲಿ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟರು. ಪವನ್ ಈಗಾಗಲೇ ಪೊಲೀಸರಿಗೆ ಸಕಲ ಸಾಕ್ಷ್ಯಗಳ ಸಮೇತ ದೂರು ನೀಡಿದ್ದ. ಪವನ್, ನೋಡು ಕೀರ್ತಿ, ಮರ್ಯಾದೆಯ ಭಯದಿಂದ ನಾನು ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ನಮ್ಮಪ್ಪನ ಪ್ರಾಣಕ್ಕೆ ಕೈ ಹಾಕಲು ಬಂದಾಗ ನಾನು ಮೌನ ಮೀರಿದೆ. ಈಗ ನೋಡು ನಿನ್ನ ಪ್ರಿಯಕರ ಎಲ್ಲಿದ್ದಾನೆ ಅಂತ. ಪೊಲೀಸರು ರೋಹನ್ನನ್ನು ಕೈಗೋಳ ತೊಡಿಸಿ ಒಳಗಡೆ ಎಳೆದು ತಂದರು. ರೋಹನ್ ಪೆಚ್ಚು ಮುಖ ಹಾಕಿಕೊಂಡು ನಿಂತಿದ್ದ. ಕೀರ್ತಿಯ ಪ್ರಪಂಚವೇ ಕಣ್ಣೆದುರು ಕರಗಿ ಹೋಗುತ್ತಿತ್ತು. ಗೆಳೆಯರೇ, ಕೀರ್ತಿ ಮತ್ತು ರೋಹನ್ ಈಗ ಪೊಲೀಸರ ವಶದಲ್ಲಿದ್ದಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಕೀರ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಪವನ್ ಮತ್ತು ಅವನ ಕುಟುಂಬದ ಮೇಲೆ ಎಂತಹ ಗಂಭೀರವಾದ ಸುಳ್ಳು ಕೇಸ್ ಹಾಕುತ್ತಾಳೆ ಗೊತ್ತಾ? ಮುಂದಿನ ಭಾಗದಲ್ಲಿ ಬರುವ ಟ್ವಿಸ್ಟ್ ನಿಮ್ಮನ್ನು ಬೆಚ್ಚಿ ಬಿಡಿಸುತ್ತದೆ. ಬನ್ನಿ ಲೇಟ್ ಮಾಡದೆ ನೋಡೋಣ.
ಗಾಯಗೊಂಡ ಹೆಣ್ಣು ಹಾವಿಗಿಂತಲೂ ಅಪಾಯಕಾರಿ ಎನ್ನುವ ಮಾತಿದೆ. ಆದರೆ ಇಲ್ಲಿ ಕೀರ್ತಿ ಗಾಯಗೊಂಡಿರಲಿಲ್ಲ, ಬದಲಾಗಿ ಅವಳ ಅಧರ್ಮದ ಆಟ ಬಯಲಾಗಿತ್ತು ಅಷ್ಟೆ. ಪೊಲೀಸರು ಅವಳನ್ನು ಕರೆದುಕೊಂಡು ಹೋಗುವಾಗ ಅವಳ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿರಲಿಲ್ಲ, ಬದಲಾಗಿ ಪವನ್ ಕುಟುಂಬವನ್ನು ಸರ್ವನಾಶ ಮಾಡಬೇಕೆಂಬ ಸೇಡಿನ ಕಿಚ್ಚಿತ್ತು. ಪವನ್ ಎಲ್ಲವೂ ಮುಗಿಯಿತು ಅಂದುಕೊಂಡಿದ್ದ, ಆದರೆ ಅಸಲಿ ಯುದ್ಧ ಈಗಷ್ಟೇ ಶುರುವಾಯಿತು. ಕೀರ್ತಿ ಪೊಲೀಸ್ ಸ್ಟೇಷನ್ ತಲುಪಿದ ಕೆಲವೇ ಗಂಟೆಗಳಲ್ಲಿ ಕತೆ ಸಂಪೂರ್ಣವಾಗಿ ಬದಲಾಯಿತು. ಅವಳು ಅಲ್ಲಿ ತನ್ನ ಪ್ರಭಾವಶಾಲಿ ವಕೀಲರನ್ನು ಕರೆಸಿಕೊಂಡಳು. ಪೊಲೀಸರ ಮುಂದೆ ಅವಳು ಹೊಸದೊಂದು ಕಟ್ಟುಕತೆ ಹೆಣೆದಳು. ತನ್ನನ್ನು ಮತ್ತು ರೋಹನ್ನನ್ನು ಪವನ್ ಹಾಗೂ ಅವನ ಕುಟುಂಬದವರು ಸೇರಿ ಬಲೆಗೆ ಹಾಕಿದ್ದಾರೆ ಎಂದು ವಾದಿಸಿದಳು. ಮರುದಿನ ಬೆಳಿಗ್ಗೆ ಪವನ್ ಮನೆಗೆ ಪೊಲೀಸರು ಮತ್ತೆ ಬಂದರು. ಆದರೆ ಈ ಬಾರಿ ಅವರು ಕೀರ್ತಿಯನ್ನು ಕರೆದುಕೊಂಡು ಹೋಗಲು ಬಂದಿರಲಿಲ್ಲ, ಬದಲಾಗಿ ಪವನ್ ಮತ್ತು ಅವನ ವಯಸ್ಸಾದ ತಂದೆಯನ್ನು ಬಂಧಿಸಲು ಬಂದಿದ್ದರು. ಪವನ್ ಆಘಾತದಿಂದ, ಏನಿದು ಸರ್, ನಿನ್ನೆಯಷ್ಟೇ ನಾನು ಎಲ್ಲಾ ಸಾಕ್ಷಿ ಕೊಟ್ಟಿದ್ದೇನಲ್ಲ, ಈಗ ನಮ್ಮನ್ನೇಕೆ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಪೊಲೀಸ್ ಇನ್ಸ್ಪೆಕ್ಟರ್, ಮಿಸ್ಟರ್ ಪವನ್, ನಿಮ್ಮ ಹೆಂಡತಿ ಕೀರ್ತಿ ನಿಮ್ಮ ಮೇಲೆ ಮತ್ತು ನಿಮ್ಮ ತಂದೆ ತಾಯಿಯ ಮೇಲೆ ವರದಕ್ಷಿಣೆ ಕಿರುಕುಳ 498A ಮತ್ತು ಕೊಲೆ ಯತ್ನದ ಕೇಸ್ ದಾಖಲಿಸಿದ್ದಾರೆ. ನೀವು ಅವಳಿಗೆ 50 ಲಕ್ಷ ಹಣ ತರುವಂತೆ ಪೀಡಿಸಿದ್ದೀರಿ ಮತ್ತು ಹಣ ಕೊಡದಿದ್ದಕ್ಕೆ ಅವಳ ಚಾರಿತ್ರ್ಯದ ಮೇಲೆ ಸುಳ್ಳು ಆರೋಪ ಹೊರಿಸಿ ಮನೆಯಿಂದ ಹೊರಹಾಕಲು ಯತ್ನಿಸಿದ್ದೀರಿ ಎಂದು ಅವರು ದೂರು ನೀಡಿದ್ದಾರೆ. ಈ ಮಾತು ಕೇಳಿದ ಅಪ್ಪ ಜಾಗದಲ್ಲೇ ಕುಸಿದು ಬಿದ್ದರು. ಅಮ್ಮ ಜೋರಾಗಿ ಅಳಲು ಶುರು ಮಾಡಿದರು. ನನ್ನ ಮಗ ಅಂತಹವನಲ್ಲ ಸರ್, ನಾವು ಅವಳನ್ನು ಮಗಳಂತೆ ನೋಡಿಕೊಂಡಿದ್ದೇವೆ ಎಂದು ಬೇಡಿಕೊಂಡರು. ಆದರೆ ಪೊಲೀಸರು ಕಾನೂನಿನ ಹೆಸರಲ್ಲಿ ಪವನ್ ಮತ್ತು ಅವನ ತಂದೆಯನ್ನು ಸ್ಟೇಷನ್ಗೆ ಎಳೆದುಕೊಂಡು ಹೋದರು. ಪೊಲೀಸ್ ಸ್ಟೇಷನ್ನಲ್ಲಿ ಕೀರ್ತಿ ಆರಾಮವಾಗಿ ಕುಳಿತಿದ್ದಳು. ಪವನ್ನನ್ನು ನೋಡಿದ ಕೂಡಲೇ ಅವಳು ಹತ್ತಿರ ಬಂದು ಕಿವಿಯಲ್ಲಿ ಮೆಲ್ಲಗೆ ಹೇಳಿದಳು, ಕೀರ್ತಿ, ನೋಡಿದೆಯಾ ಪವನ್, ಸತ್ಯಕ್ಕಿಂತ ಸುಳ್ಳಿಗೆ ಶಕ್ತಿ ಜಾಸ್ತಿ ಇದೆ. ಆ ವಿಡಿಯೋ ಸಾಕ್ಷ್ಯವನ್ನು ನಾನು ನಾಶ ಮಾಡಬಲ್ಲೆ. ಈಗ ನೋಡು, ನಿನ್ನ ಮುದಿ ಅಪ್ಪ ಜೈಲಿನಲ್ಲಿ ಕಂಬಿ ಹೆಣಿಸಬೇಕು. ನನ್ನ ಮೇಲೆ ಕೈ ಹಾಕಿದ್ದಕ್ಕೆ ನೀವು ಪಡುವ ಶಿಕ್ಷೆ ಇದು. ಈಗಲೂ ಕಾಲ ಮಿಂಚಿಲ್ಲ. ಆ ಆಸ್ತಿ ಪತ್ರಗಳನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟು ಬಿಡು. ನಾನು ಕೇಸ್ ವಾಪಸ್ ಪಡೆಯುತ್ತೇನೆ. ಪವನ್ ರಕ್ತ ಕುದಿಯುತ್ತಿತ್ತು. ತನ್ನ ತಂದೆ ಆ ವಯಸ್ಸಿನಲ್ಲಿ ಅವಮಾನದಿಂದ ತಲೆ ತಗ್ಗಿಸಿ ಜೈಲಿನ ನೆಲದ ಮೇಲೆ ಕುಳಿತಿರುವುದನ್ನು ಕಂಡು ಅವನಿಗೆ ತೀವ ನೋವಾಯಿತು. ಕೀರ್ತಿ ಹೂಡಿದ ಈ ವರದಕ್ಷಿಣೆ ಕಿರುಕುಳದ ಅಸ್ತ್ರ ಅಷ್ಟು ಪ್ರಬಲವಾಗಿತ್ತು. ಸಮಾಜ ಕೂಡ ಪವನ್ ಕುಟುಂಬವನ್ನು ದೂಷಿಸಲು ಶುರು ಮಾಡಿತು. ನೋಡಲು ಎಂತಹ ಸಾಚಾತರ ಇದ್ದರೂ ಪಾಪ ಆ ಹುಡುಗಿಗೆ ಎಷ್ಟು ಕಿರುಕುಳ ಕೊಟ್ಟಿದ್ದಾರೋ ಏನೋ ಎಂಬ ಮಾತುಗಳು ಕೇಳಿ ಬಂದವು. ಪವನ್ ಜೈಲಿನ ಕಂಬಿಗಳನ್ನು ಹಿಡಿದು ಹತಾಶೆಯಿಂದ ನಿಂತಿದ್ದ. ಅವನಿಗೆ ಸತ್ಯವನ್ನು ಸಾಬೀತುಪಡಿಸಲು ದಾರಿಯೇ ಕಾಣುತ್ತಿರಲಿಲ್ಲ. ರೋಹನ್ ಹೊರಗಡೆ ಇದ್ದುಕೊಂಡು ಕೀರ್ತಿಯ ಕೇಸ್ಗೆ ಸುಳ್ಳು ಸಾಕ್ಷಿಗಳನ್ನು ಸಿದ್ಧಪಡಿಸುತ್ತಿದ್ದ. ಆದರೆ ಈ ಸಂಕಷ್ಟದ ಸಮಯದಲ್ಲಿ ಪವನ್ನ ಹಳೆಯ ಗೆಳೆಯ ಶ್ರೀನು ಒಂದು ಮಹತ್ವದ ಸುಳಿವು ತಂದನು. ಕೀರ್ತಿ ಮತ್ತು ರೋಹನ್ ಈ ಮೊದಲೇ ಹಲವು ಜನರನ್ನು ಇದೇ ರೀತಿ ವಂಚಿಸಿದ್ದಾರೆ ಎಂಬ ವಿಷಯ ಅವನಿಗೆ ತಿಳಿಯಿತು. ಗೆಳೆಯರೇ, ಪವನ್ ಮತ್ತು ಅವನ ತಂದೆ ಜೈಲಿನಿಂದ ಹೊರಬರ್ತಾರಾ? ಈ ಕೀರ್ತಿಯ ಈ ಸುಳ್ಳು ಕೇಸಿಗೆ ಅಂತ್ಯ ಹಾಡುವುದು ಹೇಗೆ? ಶ್ರೀನು ಪತ್ತೆ ಹಚ್ಚಿದ ಆ ಹಳೆಯ ರಹಸ್ಯವೇನು? ಮುಂದಿನ ಈ ಭಾಗದಲ್ಲಿ ನ್ಯಾಯಾಲಯದ ಕಟಕಟೆಯಲ್ಲಿ ನಡೆಯುವ ರೋಚಕ ಹೋರಾಟ ನಿಮಗಾಗಿ ಕಾಯುತ್ತಿದೆ. ಲೇಟ್ ಮಾಡದೆ ಹೋಗೋಣ ಬನ್ನಿ. ನ್ಯಾಯದ ಚಕ್ರ ನಿಧಾನವಾಗಿ ಉರುಳಬಹುದು, ಆದರೆ ಅದು ಅನ್ಯಾಯವನ್ನು ಪುಡಿ ಪುಡಿ ಮಾಡುವುದು ಖಚಿತ. ಪವನ್ ಮತ್ತು ಅವನ ತಂದೆ ಈಗ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕೀರ್ತಿ ಹೂಡಿದ್ದ ವರದಕ್ಷಿಣೆ ಕಿರುಕುಳದ ಸುಳ್ಳು ಕೇಸಿನಿಂದಾಗಿ ಪವನ್ ಕುಟುಂಬ ಸಮಾಜದ ದೃಷ್ಟಿಯಲ್ಲಿ ಅಪರಾಧಿಯಂತೆ ನಿಂತಿತ್ತು. ಕೀರ್ತಿ ಬಿಳಿ ಸೀರೆ ಉಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ಅಸಹಾಯಕ ಹೆಣ್ಣಂತೆ ಕೋರ್ಟ್ನಲ್ಲಿ ನಟಿಸುತ್ತಿದ್ದಳು. ಅವಳ ಪರ ವಕೀಲರು ಪವನ್ ಕುಟುಂಬವನ್ನು ಕ್ರೂರಿಗಳು ಎಂದು ಚಿತ್ರಿಸಲು ಹರಸಾಹಸ ಪಡುತ್ತಿದ್ದರು. ಕೀರ್ತಿಯ ವಕೀಲರು, ಯುವರ್ ಆನರ್, ಈ ಹೆಣ್ಣು ಮಗಳು ಮದುವೆಯಾದ ದಿನದಿಂದಲೂ ನರಕಯಾತನೆ ಅನುಭವಿಸಿದ್ದಾಳೆ. ಈ ಪವನ್ ಮತ್ತು ಅವನ ತಂದೆ 50 ಲಕ್ಷ ಹಣಕ್ಕಾಗಿ ಅವಳನ್ನು ಕೊಲ್ಲಲು ಯತ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಅವಳ ಚಾರಿತ್ರ್ಯದ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಸಮಾಜದಲ್ಲಿ ಅವಳ ಮರ್ಯಾದೆ ಕಳೆಯುತ್ತಿದ್ದಾರೆ. ನ್ಯಾಯಾಧೀಶರು ಪವನ್ ಕಡೆ ನೋಡಿದರು. ಪವನ್ ಬಳಿ ವಿಡಿಯೋ ಸಾಕ್ಷ್ಯವಿತ್ತು. ಆದರೆ ಕೀರ್ತಿಯ ವಕೀಲರು ಅದು ಎಡಿಟ್ ಮಾಡಲಾದ ವಿಡಿಯೋ ಎಂದು ವಾದಿಸಿ ಅದನ್ನು ತಳ್ಳಿ ಹಾಕುವಂತೆ ಮಾಡಿದ್ದರು. ಪವನ್ ಹತಾಶನಾಗಿ ನಿಂತಿದ್ದ. ಅವನ ಗೆಳೆಯ ಶ್ರೀನು ಕೋರ್ಟ್ ರೂಮಿನೊಳಗೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಕರೆದುಕೊಂಡು ಬಂದನು. ಆ ವ್ಯಕ್ತಿಯನ್ನು ಕಂಡ ಕೂಡಲೇ ಕೀರ್ತಿಯ ಮುಖದ ಬಣ್ಣ ಬದಲಾಯಿತು. ಅವಳ ಕೈಗಳು ನಡುಗಲು ಶುರು ಮಾಡಿದವು. ಪವನ್ ಪರ ವಕೀಲರು, ಯುವರ್ ಆನರ್,
ಈ ಕೇಸಿನಲ್ಲಿ ಕೀರ್ತಿ ಕೇವಲ ಸಂತ್ರಸ್ತೆಯಲ್ಲ, ಇವಳು ಒಬ್ಬ ವೃತ್ತಿಪರ ವಂಚಕಿ, ಸೀರಿಯಲ್ ಚೀಟರ್. ಇದಕ್ಕೆ ಸಾಕ್ಷಿಯಾಗಿ ನಾವು ಮಿಸ್ಟರ್ ಅಶೋಕ್ ಅವರನ್ನ ಕರೆದು ತಂದಿದ್ದೇವೆ. ಅಶೋಕ್ ಕಟಕಟೆಯಲ್ಲಿ ನಿಂತು ಹೇಳಿದ ಮಾತುಗಳು ಇಡೀ ಕೋರ್ಟ್ ಬೆಚ್ಚಿ ಬೀಳುವಂತೆ ಮಾಡಿದವು. ಅಶೋಕ್: ಯೋರ್ ಆನರ್, 2 ವರ್ಷಗಳ ಹಿಂದೆ ಇದೇ ಕೀರ್ತಿ ನನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದಳು. ಮದುವೆಯಾದ 3 ತಿಂಗಳಲ್ಲಿ ಇದೇ ರೋಹನ್ ಜೊತೆ ಸೇರಿ ನನ್ನ ಮೇಲೆ ಸುಳ್ಳು ವರದಕ್ಷಿಣೆ ಕೇಸ್ ಹಾಕಿ ನನ್ನಿಂದ 20 ಲಕ್ಷ ಹಣ ಪಡೆದು ವಿಚ್ಛೇದನ ನೀಡಿದಳು. ನಾನು ಅವಳ ಬಲೆಗೆ ಬಿದ್ದು ಮೊದಲ ಬಲಿಪಶು. ಅಶೋಕ್ ಅಷ್ಟೇ ಅಲ್ಲ, ಶ್ರೀನು ಇನ್ನೂ 2 ವ್ಯಕ್ತಿಗಳನ್ನು ಕರೆತಂದಿದ್ದನು. ಅವರೆಲ್ಲರೂ ಕೀರ್ತಿಯಿಂದ ವಂಚನೆಗೆ ಒಳಗಾದವರೇ ಆಗಿದ್ದರು. ಕೀರ್ತಿ ಮತ್ತು ರೋಹನ್ ಇದನ್ನೇ ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದರು. ಶ್ರೀಮಂತ ಹುಡುಗರನ್ನು ಮದುವೆಯಾಗುವುದು, ನಂತರ ರೋಹನ್ ಜೊತೆ ಸೇರಿ ಅವರ ಮೇಲೆ ಸುಳ್ಳು ಕೇಸ್ ಹಾಕಿ ಸೆಟಲ್ಮೆಂಟ್ ಹಣ ಪಡೆಯುವುದು ಇವರ ಕಾಯಕವಾಗಿತ್ತು. ಕೀರ್ತಿ ಈಗ ಅಳುವುದನ್ನು ನಿಲ್ಲಿಸಿ ಆಕ್ರೋಶದಿಂದ ಕೂಗಾಡಲು ಶುರು ಮಾಡಿದಳು. ಇದೆಲ್ಲ ಸುಳ್ಳು, ಇವರೆಲ್ಲ ಪವನ್ ತಂದಿರುವ ಬಾಡಿಗೆ ಸಾಕ್ಷಿಗಳು ಎಂದು ಕಿರುಚಿದಳು. ಆದರೆ ಪವನ್ ವಕೀಲರು ಕೀರ್ತಿಯ 3 ಬೇರೆ ಬೇರೆ ಮದುವೆ ಫೋಟೋಗಳನ್ನು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಅವಳು ಬದಲಾಯಿಸಿಕೊಂಡಿದ್ದ ಹೆಸರುಗಳ ದಾಖಲೆಯನ್ನು ನ್ಯಾಯಾಧೀಶರ ಮುಂದೆ ಇಟ್ಟರು. ಪವನ್ ತಂದೆ ಕಣ್ಣೀರು ಹಾಕುತ್ತಾ ಕೀರ್ತಿಯನ್ನು ನೋಡಿದರು. ಒಬ್ಬ ಮನುಷ್ಯ ಇಷ್ಟು ಕೆಳಮಟ್ಟಕ್ಕೆ ಇಳಿಯಲು ಸಾಧ್ಯವೇ ಎಂದು ಅವರು ಬೆಚ್ಚಿಬಿದ್ದರು. ನ್ಯಾಯಾಲಯದಲ್ಲಿ ಸತ್ಯ ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಕೀರ್ತಿ ಕಟ್ಟಿದ್ದ ಸುಳ್ಳಿನ ಕೋಟೆ ಕುಸಿಯಲು ಶುರುವಾಯಿತು. ಆದರೆ ರೋಹನ್ ಸುಮ್ಮನಿರಲಿಲ್ಲ. ಅವನು ಕೋರ್ಟ್ ಹೊರಗೆ ಪವನ್ನನ್ನು ತಡೆದು ನಿಲ್ಲಿಸಿದ. ನೋಡು ಪವನ್, ನೀನು ಸಾಕ್ಷಿ ತಂದಿರಬಹುದು, ಆದರೆ ನನ್ನ ಹತ್ತಿರ ಇನ್ನೂ ಒಂದು ಅಸ್ತ್ರವಿದೆ. ಅದು ಹೊರಬಂದರೆ ಕೀರ್ತಿ ಜೈಲಿಗೆ ಹೋಗಬಹುದು, ಆದರೆ ನಿನ್ನ ಅಪ್ಪ ಮರ್ಯಾದೆಯಿಂದ ಸಾಯಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದ. ಗೆಳೆಯರೇ, ರೋಹನ್ ಬಳಿ ಇರುವ ಆ ಕೊನೆಯ ಅಸ್ತ್ರ ಯಾವುದು? ಕೀರ್ತಿಯ ಹಳೆಯ ಮದುವೆಗಳ ಸತ್ಯ ತಿಳಿದ ಮೇಲೆ ನ್ಯಾಯಾಧೀಶರು ನೀಡುವ ತೀರ್ಪು ಏನು? ಪವನ್ ತನ್ನ ತಂದೆಯ ಮರ್ಯಾದೆಯನ್ನು ಹೇಗೆ ಉಳಿಸಿಕೊಳ್ಳುತ್ತಾನೆ? ಇದೇ ಕ್ಲೈಮ್ಯಾಕ್ಸ್ನ ಮುಂದಿನ ಭಾಗದಲ್ಲಿ ನೋಡೋಣ. ಸಾಯುವ ಹಾವಿಗೆ ವಿಷದ ವೇಗ ಹೆಚ್ಚು ಎನ್ನುವಂತೆ ಕೀರ್ತಿಯ ಅಸಲಿ ಮುಖವಾಡ ಕೋರ್ಟ್ನಲ್ಲಿ ಕಳಚಿಬಿದ್ದರೂ ರೋಹನ್ ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಅವನು ಪವನ್ನನ್ನು ಕೋರ್ಟ್ ಆವರಣದ ಒಂದು ಮೂಲೆಗೆ ಎಳೆದುಕೊಂಡು ಹೋಗಿ ತನ್ನ ಫೋನಿನಲ್ಲಿ ಒಂದು ವಿಡಿಯೋ ತೋರಿಸಿದ. ಆ ವಿಡಿಯೋ ನೋಡಿದ ಪವನ್ನ ಕಾಲುಗಳು ಒಂದು ಕ್ಷಣ ನಡುಗಿದವು. ಅದು ಪವನ್ ತಂದೆ ಒಂದು ಕಾಲದಲ್ಲಿ ಆಸ್ತಿ ವ್ಯವಹಾರದಲ್ಲಿ ಮಾಡಿದ್ದ ಸಣ್ಣ ತಾಂತ್ರಿಕ ತಪ್ಪಿನ ವಿಡಿಯೋ ಆಗಿತ್ತು. ಆ ವಿಡಿಯೋವನ್ನು ಎಡಿಟ್ ಮಾಡಿ ಪವನ್ ತಂದೆ ಯಾರನ್ನೋ ವಂಚಿಸುತ್ತಿದ್ದಾರೆ ಎಂಬಂತೆ ಚಿತ್ರಿಸಲಾಗಿತ್ತು. ರೋಹನ್ ಕ್ರೂರವಾಗಿ ನಗುತ್ತಾ, ನೋಡಿದೆಯಾ ಪವನ್, ನಿನ್ನ ಅಪ್ಪ ಅಪ್ಪಟ ಚಿನ್ನ ಅಂತ ನೀನು ಅಂದುಕೊಂಡಿರಬಹುದು, ಆದರೆ ಈ ವಿಡಿಯೋ ಹೊರಗೆ ಬಂದರೆ ನಿನ್ನ ಅಪ್ಪ ಜೈಲಿಗೆ ಹೋಗುವುದು ಮಾತ್ರವಲ್ಲ, ಸಮಾಜದಲ್ಲಿ ನಿಮ್ಮ ವಂಶದ ಮರ್ಯಾದೆಯೇ ಮಣ್ಣು ಪಾಲಾಗುತ್ತದೆ. ಈಗ ಹೇಳು, ನಿಮ್ಮ ಅಪ್ಪನ ಮರ್ಯಾದೆ ಮುಖ್ಯವೋ ಅಥವಾ ಕೀರ್ತಿಯನ್ನು ಜೈಲಿಗೆ ಕಳುಹಿಸುವುದು ಮುಖ್ಯವೋ? ಪವನ್ ಸಂಕಷ್ಟಕ್ಕೆ ಸಿಲುಕಿದ. ಒಂದು ಕಡೆ ದ್ರೋಹಿ ಕೀರ್ತಿಯನ್ನು ಶಿಕ್ಷಿಸಬೇಕೆಂಬ ಹಠ, ಮತ್ತೊಂದು ಕಡೆ ತನ್ನ ತಂದೆಯ ಗೌರವದ ಪ್ರಶ್ನೆ. ರೋಹನ್ ಸವಾಲು ಹಾಕಿದ, ಈಗಲೇ ಕೋರ್ಟ್ ಒಳಗೆ ಹೋಗಿ ಈ ಎಲ್ಲಾ ಕೇಸ್ಗಳನ್ನು ವಾಪಸ್ ಪಡೆಯುತ್ತೀನಿ ಅಂತ ಹೇಳು, ಇಲ್ಲದಿದ್ದರೆ ಈ ವಿಡಿಯೋ ಈಗಲೇ ವೈರಲ್ ಆಗುತ್ತದೆ. ಪವನ್ ಮೌನವಾಗಿ ಕೋರ್ಟ್ ರೂಮಿನೊಳಗೆ ನಡೆದ. ಅವನ ಮುಖದಲ್ಲಿ ಸೋಲಿನ ಛಾಯೆ ಇತ್ತು. ಕೀರ್ತಿ ಇದನ್ನು ಕಂಡು ಯಾಳಿಸುವಂತೆ ನಕ್ಕಳು. ಪವನ್ ತನ್ನ ವಕೀಲರ ಹತ್ತಿರ ಹೋಗಿ ಏನೋ ಹೇಳಲು ಹೋದ. ಆದರೆ ಅಷ್ಟರಲ್ಲಿ ಅವನ ತಂದೆ ಪವನ್ ಕೈ ಹಿಡಿದರು. ಅಪ್ಪನ ಕಣ್ಣುಗಳಲ್ಲಿ ಎಲ್ಲವನ್ನೂ ಅರಿತ ತೇಜಸ್ಸಿತ್ತು. ಅಪ್ಪ, ಸ್ಥಿರವಾದ ಧ್ವನಿಯಲ್ಲಿ, ಬೇಡ ಮಗನೇ, ಮರ್ಯಾದೆಯ ಭಯಕ್ಕೆ ಅಧರ್ಮಕ್ಕೆ ತಲೆಬಾಗಬೇಡ. ನಾನೇನು ತಪ್ಪು ಮಾಡಿಲ್ಲ ಎಂದು ನನಗೂ ಗೊತ್ತು. ಆ ವಂಚಕರು ನನ್ನ ಮರ್ಯಾದೆ ಕಳೆಯುತ್ತಾರೆ ಎನ್ನುವ ಕಾರಣಕ್ಕೆ ನೀನು ಸತ್ಯವನ್ನು ಬಿಡಬೇಡ. ನಾನು ಜೈಲಿಗೆ ಹೋಗಲು ಸಿದ್ಧ, ಆದರೆ ಆ ರಾಕ್ಷಸಿಯನ್ನು ಬಿಡಬೇಡ. ತಂದೆಯ ಮಾತಿನಿಂದ ಪವನ್ಗೆ ಹೊಸ ಶಕ್ತಿ ಬಂದಿತು. ಅವನು ರೋಹನ್ ಕೊಟ್ಟ ಬೆದರಿಕೆಗೆ ಮಣಿಯಲಿಲ್ಲ. ಬದಲಾಗಿ ಅವನು ತನ್ನ ಫೋನಿನಿಂದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಒಂದು ಮೆಸೇಜ್ ಮಾಡಿದ. ಪವನ್ ಮೊದಲೇ ಒಂದು ಹಂತದ ತಯಾರಿ ಮಾಡಿಕೊಂಡಿದ್ದ. ಅವನು ಶ್ರೀನುವನ್ನು ರೋಹನ್ ಮನೆಗೆ ಕಳುಹಿಸಿ ರೋಹನ್ ಬ್ಲಾಕ್ ಮೇಲ್ ಮಾಡಲು ಬಳಸುತ್ತಿದ್ದ ಆ ಎಡಿಟೆಡ್ ವಿಡಿಯೋಗಳ ಒರಿಜಿನಲ್ ಕಾಪಿಯನ್ನು ಹುಡುಕಲು ಹೇಳಿದ್ದ. ಶ್ರೀನು ಸರಿಯಾದ ಸಮಯಕ್ಕೆ ಆ ಎಡಿಟಿಂಗ್ ಮಾಡದ ಅಸಲಿ ವಿಡಿಯೋವನ್ನು ಪತ್ತೆ ಹಚ್ಚಿ ಅದನ್ನು ಸೈಬರ್ ಕ್ರೈಮ್ ವಿಭಾಗಕ್ಕೆ ಕಳುಹಿಸಿದ್ದ. ಪವನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನಿಂತು ರೋಹನ್ ತನಗೆ ನೀಡಿದ ಬೆದರಿಕೆಯ ಬಗ್ಗೆಯೂ ವಿವರಿಸಿದ. ಪವನ್, ಯುವರ್ ಆನರ್, ಈ ರೋಹನ್ ಮತ್ತು ಕೀರ್ತಿ ಕೇವಲ ಹಣಕ್ಕಾಗಿ ಮದುವೆಯಾಗುವುದಿಲ್ಲ. ಅವರು ಜನರ ಮರ್ಯಾದೆಯನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುತ್ತಾರೆ. ಇಂದು ಅವರು ನನ್ನ ತಂದೆಯ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ.
ಆದರೆ ನನ್ನ ಹತ್ತಿರ ಅಸಲಿ ವಿಡಿಯೋ ಇದೆ. ನ್ಯಾಯಾಧೀಶರು ಆ ವಿಡಿಯೋಗಳನ್ನು ಪರಿಶೀಲಿಸಿದರು. ರೋಹನ್ ಮಾಡಿದ ಕುತಂತ್ರ ಬಯಲಿಗೆ ಬಂತು. ಕೋರ್ಟ್ ರೂಮಿನಲ್ಲಿದ್ದ ಪೊಲೀಸರು ತಕ್ಷಣವೇ ರೋಹನ್ನನ್ನು ಅರೆಸ್ಟ್ ಮಾಡಿದರು. ಕೀರ್ತಿ ಈಗ ಪೂರ್ತಿ ಏಕಾಂಗಿಯಾಗಿದ್ದಳು. ಅವಳ ಪರ ವಾದ ಮಾಡುತ್ತಿದ್ದ ವಕೀಲರೇ ಅವಳಿಂದ ದೂರ ಸರಿದರು. ಕೀರ್ತಿ ಈಗ ಅಳುತ್ತಾ ಪವನ್ ಅಪ್ಪನ ಕಾಲು ಹಿಡಿಯಲು ಹೋದಳು. ಕೀರ್ತಿ, ಮಾವಯ್ಯ, ನನ್ನನ್ನು ಕ್ಷಮಿಸಿಬಿಡಿ. ನಾನು ದಾರಿ ತಪ್ಪಿದ್ದೆ. ರೋಹನ್ ಮಾತು ಕೇಳಿ ನಾನು ಹೀಗೆ ಮಾಡಿದ್ದೆ. ನನ್ನನ್ನು ಜೈಲಿಗೆ ಕಳುಹಿಸಬೇಡಿ ಎಂದು ಬೇಡಿಕೊಂಡಳು. ಅಪ್ಪ ಕಣ್ಣೀರು ಒರೆಸಿಕೊಳ್ಳುತ್ತಾ, ನಿನಗೆ ನಾನು ಮಗಳ ಸ್ಥಾನ ಕೊಟ್ಟಿದ್ದೆ ಕೀರ್ತಿ. ಆದರೆ ನೀನು ಆ ಸ್ಥಾನಕ್ಕೆ ಬೆಂಕಿ ಇಟ್ಟೆ. ನಿನಗೆ ಕ್ಷಮೆ ಇಲ್ಲ. ನ್ಯಾಯಾಲಯ ನೀಡುವ ಶಿಕ್ಷೆಯೇ ನಿನಗೆ ಅಂತಿಮ. ಗೆಳೆಯರೇ, ಕೀರ್ತಿ ಮಾಡಿದ ಪಾಪದ ಕೊಡ ತುಂಬಿದೆ. ನ್ಯಾಯಾಧೀಶರು ಕೀರ್ತಿ ಮತ್ತು ರೋಹನ್ಗೆ ಎಂತಹ ಕಠಿಣ ಶಿಕ್ಷೆ ವಿಧಿಸುತ್ತಾರೆ? ಈ ಕರಾಳ ರಾತ್ರಿಯ ನಂತರ ಪವನ್ ಮತ್ತು ಅವನ ಕುಟುಂಬದ ಜೀವನ ಹೇಗಿರುತ್ತೆ? ಈ ಸುದೀರ್ಘ ಕಥೆಯ ಅಂತಿಮ ಭಾಗ ಮತ್ತು ಅದ್ಭುತವಾದ ನೀತಿ ಪಾಠ ಇದೇ ವಿಡಿಯೋದಲ್ಲೇ ಇದೆ. ಬನ್ನಿ, ಲೇಟ್ ಮಾಡದೆ ನೋಡೋಣ. ಸತ್ಯಕ್ಕೆ ಸಾವಿಲ್ಲ, ಅಧರ್ಮಕ್ಕೆ ಗೆಲುವಿಲ್ಲ. ತಿಂಗಳುಗಟ್ಟಲೆ ನಡೆದ ಆ ಭೀಕರ ಕಾನೂನು ಹೋರಾಟ ಇಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿತ್ತು. ನ್ಯಾಯಾಲಯದ ಆವರಣದಲ್ಲಿ ಜನವೋ ಜನ. ಎಲ್ಲರ ದೃಷ್ಟಿ ನ್ಯಾಯಾಧೀಶರ ಮೇಲಿತ್ತು. ಕಟಕಟೆಯಲ್ಲಿ ಕೀರ್ತಿ ಮತ್ತು ರೋಹನ್ ತಲೆ ತಗ್ಗಿಸಿ ನಿಂತಿದ್ದರು. ಇಷ್ಟು ದಿನ ಸಮಾಜದ ಮುಂದೆ ಪವನ್ ಕುಟುಂಬವನ್ನು ದ್ರೋಹಿಗಳಂತೆ ಚಿತ್ರಿಸಿದ್ದ ಕೀರ್ತಿಯ ಅಸಲಿ ಮುಖ ಈಗ ಜಗತ್ತಿಗೆ ಬೆತ್ತಲಾಗಿತ್ತು. ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಓದಲು ಶುರು ಮಾಡಿದರು. ಅವರ ಧ್ವನಿ ಇಡೀ ಕೋರ್ಟ್ ರೂಮಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ನ್ಯಾಯಾಧೀಶರು, ಈ ನ್ಯಾಯಾಲಯವು ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನಂತರ ಈ ತೀರ್ಮಾನಕ್ಕೆ ಬಂದಿದೆ. ಕೀರ್ತಿ ಮತ್ತು ರೋಹನ್ ಸೇರಿ ಅಮಾಯಕ ಹುಡುಗರನ್ನು ವಂಚಿಸಿ ಸುಳ್ಳು ಕೇಸುಗಳನ್ನು ಹಾಕಿ ಹಣ ವಸೂಲಿ ಮಾಡುವ ಒಂದು ದೊಡ್ಡ ಜಾಲವನ್ನೇ ನಡೆಸುತ್ತಿದ್ದಾರೆ. ಕೀರ್ತಿಯು ಪವನ್ ಕುಟುಂಬಕ್ಕೆ ನೀಡಿದ ಮಾನಸಿಕ ಹಿಂಸೆ, ಸುಳ್ಳು ವರದಕ್ಷಿಣೆ ಕೇಸ್ ಮತ್ತು ರೋಹನ್ ಮಾಡಿದ ಬ್ಲಾಕ್ ಮೇಲ್, ಈ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಈ ನ್ಯಾಯಾಲಯವು ಕೀರ್ತಿ ಮತ್ತು ರೋಹನ್ಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ತಲಾ 5 ಲಕ್ಷ ರೂಪಾಯಿ ದಂಡ ವಿಧಿಸುತ್ತಿದೆ. ತೀರ್ಪು ಹೇಳುತ್ತಿದ್ದಂತೆ ಕೀರ್ತಿ ಜಾಗದಲ್ಲೇ ಕುಸಿದು ಬಿದ್ದಳು. ಅವಳು ಹೂಡಿದ್ದ ಸುಳ್ಳಿನ ಬಲೆ ಅವಳನ್ನೇ ನುಂಗಿ ಹಾಕಿತ್ತು. ಪೊಲೀಸರು ಅವರಿಬ್ಬರನ್ನು ಕೈಕೊಳತೊಡಸಿ ಜೈಲಿನ ಕಡೆಗೆ ಎಳೆದುಕೊಂಡು ಹೋದರು. ಹೋಗುವಾಗ ಕೀರ್ತಿ ಪವನ್ ಕಡೆ ಒಂದು ಬಾರಿ ನೋಡಿದಳು. ಆ ಕಣ್ಣುಗಳಲ್ಲಿ ಈಗ ಕ್ರೂರತೆಯ ಬದಲು ಕಳೆದುಕೊಂಡ ಬದುಕಿನ ಶೂನ್ಯತೆ ಮಾತ್ರ ಇತ್ತು. ಪವನ್ ಮತ್ತು ಅವನ ತಂದೆ ತಾಯಿ ಕೋರ್ಟ್ನಿಂದ ಹೊರಗೆ ಬಂದರು. ಪವನ್ ಅಪ್ಪ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯುತ್ತಿತ್ತು. ಅಮ್ಮ ಪವನ್ನನ್ನು ತಬ್ಬಿಕೊಂಡು ಅತ್ತರು. ಅಪ್ಪ, ಮಗನೇ ಪವನ್, ಇದು ಕೇವಲ ನಮಗೆ ನ್ಯಾಯ ಸಿಕ್ಕಿಲ್ಲ, ಬದಲಾಗಿ ನಾವು ಸಮಾಜದಲ್ಲಿ ಕಳೆದುಕೊಂಡಿದ್ದ ನಮ್ಮ ಮರ್ಯಾದೆ ವಾಪಸ್ ಬಂದಿದೆ. ನೀನು ಧೈರ್ಯ ಬಿಟ್ಟಿದ್ದರೆ ಇಂದು ನಮ್ಮ ಪರಿಸ್ಥಿತಿ ಏನಾಗುತ್ತಿತ್ತೋ? ಪವನ್, ಅಪ್ಪ, ನಾನು ಮಾಡಿದ್ದು ಕೇವಲ ನನ್ನ ಕರ್ತವ್ಯ. ಆದರೆ ಈ ಘಟನೆಯಿಂದ ನಾನು ವಿಷಯ ಕಲಿತೆ. ನಾವು ಯಾರನ್ನೇ ಆದರೂ ಕಣ್ಣು ಮುಚ್ಚಿ ನಂಬಬಾರದು. ನಂಬಿಕೆ ಎನ್ನುವುದು ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು. ಅದನ್ನು ಸರಿಯಾದವರಿಗೆ ಮಾತ್ರ ನೀಡಬೇಕು. ಮನೆಗೆ ಬಂದ ಮೇಲೆ ಪವನ್ ಆ ಕರಾಳ ನೆನಪುಗಳಿದ್ದ ಮದುವೆಯ ಅಲಂಕಾರವನ್ನು ತೆಗೆದುಹಾಕಿದ. ಅವನಿಗೆ ಈಗ ಹೊಸ ಜೀವನದ ಆರಂಭ ಮಾಡಬೇಕಿತ್ತು. ಶ್ರೀನು ಪವನ್ನ ಬೆನ್ನು ತಟ್ಟಿದ. ಪವನ್, ನಿನಗೆ ಗೊತ್ತಾ, ನಿನ್ನ ಧೈರ್ಯ ನೋಡಿ ಕೀರ್ತಿಯಿಂದ ವಂಚನೆಗೊಳಗಾದ ಇನ್ನೂ ಅನೇಕ ಹುಡುಗರು ಈಗ ದೂರು ನೀಡಲು ಮುಂದೆ ಬರುತ್ತಿದ್ದಾರೆ. ನೀನು ಅವರೆಲ್ಲರಿಗೂ ಸ್ಫೂರ್ತಿಯಾದೆ. ಕೆಲವು ದಿನಗಳ ನಂತರ ಮನೆಯಲ್ಲಿ ಮತ್ತೆ ಶಾಂತಿ ನೆಲೆಸಿತ್ತು. ಪವನ್ ತನ್ನ ಕೆಲಸದಲ್ಲಿ ಬ್ಯುಸಿಯಾದ. ಅಪ್ಪ ಅಮ್ಮನ ಮುಖದಲ್ಲಿ ಮತ್ತೆ ನಗು ಬಂದಿತ್ತು. ಅವರು ತಮ್ಮ ಜೀವನದ ಈ ದೊಡ್ಡ ಬಿರುಗಾಳಿಯನ್ನು ದಾಟಿ ಬಂದಿದ್ದರು. ಕೀರ್ತಿ ಎಂಬ ದ್ರೋಹಿ ನೀಡಿದ ಗಾಯ ಮಾಯಲು ಸಮಯ ಬೇಕಾಗಬಹುದು, ಆದರೆ ಅವರು ಪಡೆದ ಆ ಪಾಠ ಮಾತ್ರ ಶಾಶ್ವತವಾಗಿತ್ತು. ಹೌದು ಗೆಳೆಯರೇ, ಫಾರ್ಮಸಿಸ್ಟ್ ಮಾಮ್ ಚಾನಲ್ನ ಈ ಕತೆ ನಮಗೆ ನೀಡುವ ಪಾಠ ಒಂದೇ: ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇರಲಿ. ಹಣಕ್ಕಾಗಿ ಅಥವಾ ಸುಖಕ್ಕಾಗಿ ಮಾಡುವ ದ್ರೋಹ ಇಂದು ನಮಗೆ ಸುಖ ನೀಡಬಹುದು, ಆದರೆ ಅದರ ಅಂತ್ಯ ಮಾತ್ರ ಜೈಲಿನ ಕತ್ತಲೆಯ ಕೋಣೆಯೇ ಆಗಿರುತ್ತದೆ. ಯಾವುದೇ ಹೆಣ್ಣು ಮಗಳು ತಾನು ಅನುಭವಿಸದ ನೋವನ್ನು ಕಾನೂನಿನ ಅಸ್ತ್ರವನ್ನಾಗಿ ಬಳಸಿ ಸುಳ್ಳು ಕೇಸ್ ಹಾಕಬಾರದು. ಹಾಗೆಯೇ ಯಾವುದೇ ಗಂಡು ತನ್ನ ಹೆಂಡತಿಯನ್ನು ಕೇವಲ ಸಂಶಯದಿಂದ ನೋಡಬಾರದು. ಸತ್ಯ ಮತ್ತು ಧರ್ಮ ಯಾವತ್ತೂ ಗೆಲ್ಲುತ್ತದೆ ಎಂಬುದಕ್ಕೆ ಈ ಪವನ್ ಮತ್ತು ಕೀರ್ತಿಯ ಕಥೆಯೇ ಸಾಕ್ಷಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಸಮಾಜಕ್ಕೆ ಇಂತಹ ಕಥೆಗಳು ಅವಶ್ಯಕ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಫಾರ್ಮಸಿಸ್ಟ್ ಮಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ.